ನರೇಂದ್ರ ಮೋದಿ ಕ್ಯಾಬಿನೆಟ್ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಬಹುತೇಕ ಕಳೆದ ಸಲದ ಖಾತೆಯನ್ನೇ ಮೋದಿ ಮುಂದುವರೆಸಿದ್ದಾರೆ. ಹಿರಿಯ ಸಚಿವರ ಖಾತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಮಿತ್ ಶಾಗೆ ಗೃಹ ಖಾತೆ, ರಾಜನಾಥ್ ಸಿಂಗ್ಗೆ ರಕ್ಷಣಾ ಖಾತೆ, ನಿರ್ಮಲಾ ಸೀತಾರಾಮನ್ ಹಣಕಾಸು ಇಲಾಖೆ, ನಿತಿನ್ ಗಡ್ಕರಿ ಹೆದ್ದಾರಿ ಮತ್ತು ಭೂ ಸಾರಿಗೆ ಖಾತೆ, ಜೈಶಂಕರ್ಗೆ ವಿದೇಶಾಂಗ, ಜೆಪಿ ನಡ್ಡಾಗೆ ಆರೋಗ್ಯ ಖಾತೆ, ಅಶ್ವಿನಿ ವೈಷ್ಣವ್ಗೆ ರೈಲ್ವೆ ಮತ್ತು ಮಾಹಿತಿ ಮತ್ತು ಪ್ರಸಾರ ಇಲಾಖೆ, ಧರ್ಮೇಂದ್ರ ಪ್ರಧಾನ್ಗೆ ಶಿಕ್ಷಣ ಇಲಾಖೆಯನ್ನ ಹಂಚಿಕೆ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಸೊ ಪ್ರಶಾಂತ್, ಹಳೆಯ ಖಾತೆಗಳನ್ನ ಹಿರಿಯ ಸಚಿವರಿಗೆ ರಿಟೈನ್ ಮಾಡಿದ್ದಾರೆ, ಹೊಸ ಖಾತೆಗಳನ್ನ ಕೊಟ್ಟಿದ್ದಾರೆ. ಈ ಲಿಸ್ಟ್ ನೋಡಿದಾಗ ಏನು ಅನ್ನಿಸ್ತಾ ಇದೆ? ಭಾವನಾ ನೋಡಿ, ಒಂದು ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬಂದ ನಂತರ, ಅಂದರೆ ಅದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಒಂದು ಹೊಸ ಸರ್ಕಾರ ರಚನೆಯಾದ ನಂತರ ಒಂದು ಕಂಟಿನ್ಯೂಟಿಯನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅಂದರೆ ಈಗ ನಿತಿನ್ ಗಡ್ಕರಿ ಭೂ ಸಾರಿಗೆ ಕಳೆದ 10 ವರ್ಷಗಳಿಂದ ಅಭೂತಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆ ನಿಮಗೆ ನ್ಯಾಷನಲ್ ಹೈವೇಗಳಲ್ಲಿ ಕಾಣ್ತಾ ಇದೆ. ಪ್ರಾಯಶಃ ಆ ಒಂದು ಕೆಲಸದ ವೇಗ ಮತ್ತು ಅದನ್ನು ನಿರಂತರತೆಯನ್ನು ಇಡೋಕ್ಕೋಸ್ಕರ ನಿತಿನ್ ಗಡ್ಕರಿ ಅವರಿಗೆ ಮತ್ತೊಮ್ಮೆ ಕೇಂದ್ರದ ರೋಡ್ ಟ್ರಾನ್ಸ್ಪೋರ್ಟ್ ಇಲಾಖೆಯನ್ನು ನೀಡಲಾಗಿದೆ. ರಾಜನಾಥ್ ಸಿಂಗ್ ಮೊದಲ ಅವಧಿಯಲ್ಲಿ ಗೃಹ ಇತ್ತು, ಎರಡನೇ ಅವಧಿಯಲ್ಲಿ ರಕ್ಷಣಾ ಸಚಿವರಾಗಿದ್ದರು, ಈ ಬಾರಿ ರಕ್ಷಣಾ ಸಚಿವರಾಗಿ ಕಂಟಿನ್ಯೂ ಆಗಿದ್ದಾರೆ. ಅಮಿತ್ ಶಾ ಕೇಂದ್ರದ ಗೃಹ ಇಲಾಖೆ ಬಹಳ ಪವರ್ಫುಲ್ ಸಚಿವ, ಸರ್ಕಾರದಲ್ಲೂ ಕೂಡ ಪಕ್ಷದಲ್ಲೂ ಕೂಡ ಅಮಿತ್ ಶಾ ಕಂಟಿನ್ಯೂ ಮಾಡಲಾಗಿದೆ. ಜೆ.ಪಿ. ನಡ್ಡಾ ಕಳೆದ ಬಾರಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ಫಸ್ಟ್ ಟರ್ಮ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಈ ಬಾರಿ ಮನ್ಸುಖ್ ಮಾಂಡವ್ಯ ಅವರ ಬದಲಿಗೆ ಡಾಕ್ಟರ್ ಹರ್ಷವರ್ಧನ್ ಇದ್ದರು, ಮನ್ಸುಖ್ ಮಾಂಡವ್ಯ ಇದ್ದರು, ಜೆ.ಪಿ. ನಡ್ಡಾ ಅವರಿಗೆ ವಾಪಸ್ ಆರೋಗ್ಯ ಇಲಾಖೆಯನ್ನು ಕೊಡಲಾಗಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಒಂದು ದೊಡ್ಡ ಇಲಾಖೆಯನ್ನು ಪಡೆದಿದ್ದಾರೆ. ಕಳೆದ ಬಾರಿ ಮಧ್ಯಪ್ರದೇಶದ ಸಚಿವರ ಬಳಿಯೇ ಕೃಷಿ ಇಲಾಖೆ ಕೂಡ ಇತ್ತು, ಕೇಂದ್ರ ಕೃಷಿ ಇಲಾಖೆ. ಅದನ್ನು ಕುಮಾರಸ್ವಾಮಿಯವರು ಕೇಳ್ತಾ ಇದ್ದರು. ಆದರೆ ನನಗನ್ಸುತ್ತೆ ರಾಷ್ಟ್ರೀಯ ಪಕ್ಷ ಕೃಷಿ ನೀತಿಗಳನ್ನು ಹೇಗಿರಬೇಕು ಅಂತಕ್ಕಂಥದ್ದನ್ನು ಫೈನಲೈಸ್ ಮಾಡುವಾಗ ಪ್ರಾದೇಶಿಕ ಪಕ್ಷದ ನಾಯಕರಿದ್ದರೆ ಅವರ ವಿಚಾರ ಏನು ಅಂತಕ್ಕಂಥದ್ದು ಕೂಡ ಮುಖ್ಯವಾಗುತ್ತೆ. ಆ ಕಾರಣದಿಂದ ಶಿವರಾಜ್ ಸಿಂಗ್ ಚೌಹಾಣ್ ಸುದೀರ್ಘ ಅನುಭವ ಇದೆ ಅವರಿಗೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ. ನಿರ್ಮಲಾ ಸೀತಾರಾಮನ್ ಹಣಕಾಸು ಇಲಾಖೆ. ಬಟ್ ನನಗನ್ಸುತ್ತೆ ನಿರ್ಮಲಾ ಸೀತಾರಾಮನ್ ಒಂದು ಚಾಲೆಂಜ್ ನಿಶ್ಚಿತವಾಗಿ ಇದೆ. ದೋ ಶಿ ಹ್ಯಾಂಡಲ್ಡ್ ಎಕಾನಮಿ ವೆರಿ ವೆಲ್, ಶಿ ಈಸ್ ನಾಟ್ ಕ್ವೈಟ್ ಪಾಪ್ಯುಲರ್. ಪ್ರಾಯಶಃ ನನಗನ್ಸುತ್ತೆ ಏಕೈಕ ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ 3 ಟರ್ಮ್ನಲ್ಲಿ ಇರ್ತಕ್ಕಂಥ ಏಕೈಕ ಕ್ಯಾಬಿನೆಟ್ ಸಚಿವೆ ನಿರ್ಮಲಾ ಸೀತಾರಾಮನ್. ವಾಪಸ್ ಹಣಕಾಸು ಇಲಾಖೆಯನ್ನು ಕೊಡಲಾಗಿದೆ. ಬಿ ಜೆ ಪಿಯಲ್ಲಿ ಅನೇಕರಿಗೆ ಇಷ್ಟ ಆಗಿಲ್ಲ, ಬಿ ಜೆ ಪಿಯವರು ಅನೇಕರು ಮರ್ಮರಿಂಗ್ ಮಾಡ್ತಾ ಇದ್ದಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಇಲಾಖೆಯಲ್ಲಿ ಕಂಟಿನ್ಯೂ ಆಗಿದ್ದಾರೆ. ಎಸ್ ಜೈಶಂಕರ್ ವಿದೇಶಾಂಗ ಇಲಾಖೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು, ಅವ್ರಿಗೆ ಅದನ್ನು ರಿಟೈನ್ ಮಾಡಲಾಗಿದೆ. ಅಕ್ಕಪಕ್ಕದ ರಾಷ್ಟ್ರಗಳು, ಯುರೋಪ್ ಇರ್ಬೋದು, ರಷ್ಯಾ ಉಕ್ರೇನ್ನ ವಾರ್ ಇರ್ಬೋದು, ಇಸ್ರೇಲ್ ಗಾಜಾ ಪಟ್ಟಿ ನಡುವೆ ನಡೆದಿರ್ತಕ್ಕಂಥ ಒಂದು ಘರ್ಷಣೆ ಇರ್ಬೋದು, ಇವೆಲ್ಲದರ ಸಂದರ್ಭದಲ್ಲಿ ಎಸ್ ಜೈಶಂಕರ್ ಭಾರತದ ವಿದೇಶಾಂಗ ನೀತಿಗಳನ್ನು ನೇವಿಗೇಟ್ ಮಾಡಿದ ರೀತಿ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ಮತ್ತು ನರೇಂದ್ರ ಮೋದಿಯವ್ರಿಗೂ ಪರ್ಸ್ನಲಿ ಒಂದು ಗ್ಲೋಬಲ್ ಇಮೇಜ್ ಬರಲಿಕ್ಕೆ ಎಸ್ ಜೈಶಂಕರ್ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ. ಎಲ್ಲೂ ಕೂಡ ಭಾರತದ ವಿದೇಶಾಂಗ ನೀತಿಯನ್ನು 360 ಡಿಗ್ರಿ ಬದಲಿಸಿಲ್ಲ. ಆದರೆ ದ ಸಾಫ್ಟ್ ಸ್ಕಿಲ್ಸ್ ಮತ್ತು ಇಡೀ ಎಕಾನಮಿಯನ್ನು ವಿದೇಶಾಂಗ ನೀತಿಗೆ ಜೋಡಿಸಿರ್ತಕ್ಕಂಥ ಒಂದು ಕೀರ್ತಿ ಏನಿದೆ ಅದು ಎಸ್ ಜೈಶಂಕರ್ಗೆ ಸಲ್ಲುತ್ತೆ. ಇದು ಒನ್ ಆಫ್ ದ ಫೈನೆಸ್ಟ್ ಡಿಪ್ಲೊಮ್ಯಾಟ್ಸ್, ವಿದೇಶಾಂಗ ವ್ಯವಹಾರಗಳಲ್ಲಿ ಮುಂದುವರೆದಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಫಸ್ಟ್ ಟೈಮ್ ಕೇಂದ್ರದ ಸಚಿವರಾಗಿದ್ದಾರೆ. 10 ವರ್ಷಗಳ ಹರಿಯಾಣ ನಡೆಸಿರ್ತಕ್ಕಂಥ ಒಂದು ಅನುಭವ ಮನೋಹರ್ ಲಾಲ್ ಖಟ್ಟರ್ಗಿದೆ. ನಾಟ್ ಕ್ವೈಟ್ ಪಾಪ್ಯುಲರ್ ಚೀಫ್ ಮಿನಿಸ್ಟರ್, ಆ ಕಾರಣದಿಂದ ಅವರನ್ನು ಕೊನೆಯ ಗಳಿಗೆಯಲ್ಲಿ ತೆಗೆಯಲಾಯಿತು. ಆದರೆ ನರೇಂದ್ರ ಮೋದಿಯವ್ರಿಗೆ ಬಹಳ ಆಪ್ತರು. ನರೇಂದ್ರ ಮೋದಿ ಜಮ್ಮು, ಪಂಜಾಬ್, ಹರಿಯಾಣ ಇದರ ಉಸ್ತುವಾರಿಯಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಮನೋಹರ್ ಲಾಲ್ ಖಟ್ಟರ್ ಮತ್ತು ಅವರು ಸೇರಿಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು.
ಖಿಚಡಿ ತಯಾರು ಕರ್ತೈತೆ. ಅಲ್ಲಿಂದ ಅವ್ರದ್ದೊಂದು ಗೆಳೆತನ ಇದೆ. ಆ ಗೆಳೆತನದ ಕಾರಣದಿಂದ ಕೂಡ ಮನೋಹರ್ಲಾಲ್ ಖಟ್ಟರ್ಗೆ ಒಂದು ಪ್ರಮೋಷನ್ ಸಿಕ್ಕಿದೆ. ನಾನು ಕುಮಾರಸ್ವಾಮಿ ಅವ್ರದ್ದು ನಾವು ಕರ್ನಾಟಕದ ನೆಕ್ಸ್ಟ್ ಚರ್ಚೆ ಮಾಡೋಣ. ಪಿಯೂಷ್ ಗೋಯಲ್ ಕಂಟಿನ್ಯೂ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಪಿಯೂಷ್ ಗೋಯಲ್ BJPಯ ಖಜಾಂಚಿಯಾಗಿಯೂ ಕೂಡ ಸಾಕಷ್ಟು ಕೆಲಸ ಮಾಡಿದವರು. ಹೀಗಾಗಿ ಪಿಯೂಷ್ ಗೋಯಲ್ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಹೌದು. ವಾಣಿಜ್ಯ ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ, ಮೊದಲು ಪೆಟ್ರೋಲಿಯಂ ಆಗಿದ್ದರು, 7-8 ವರ್ಷ, ನಂತರ HRD ಕೊಟ್ಟರು. ABVPಗೆ ಭಾಳ ಆತ್ಮೀಯರು. ಆ ಕಾರಣದಿಂದ ಶಿಕ್ಷಣ ಇಲಾಖೆಯನ್ನು ಧರ್ಮೇಂದ್ರ ಪ್ರಧಾನ್ಗೆ ಕೊಡಲಾಗಿದೆ. ಅವರಿಗೆ ಒರಿಸ್ಸಾದ ಮುಖ್ಯಮಂತ್ರಿಯಾಗಿ ಹೋಗಬೇಕು ಅಂತಕ್ಕಂಥ ಮನಸ್ಸಿತ್ತು. ಆದರೆ ನರೇಂದ್ರ ಮೋದಿ ಸಂಸದರನ್ನು ಕಳಿಸುತ್ತಾ ಇಲ್ಲ. ಜಿತೇನ್ ಮಾಂಜಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ. ನನಗನ್ಸುತ್ತೆ ಜಿತೇನ್ ರಾಮ್ ಮಾಂಜಿಯವರ ದಲಿತ ಸಮುದಾಯದಿಂದ ಬರೋದ್ರಿಂದ ಕ್ಯಾಬಿನೆಟ್ನಲ್ಲಿ ಅವರು ಇರ್ತಕ್ಕಂಥದ್ದು BJPಗೆ ಒಂದು ರೀತಿಯ ಮುಂದಿನ ಬಿಹಾರದ ಚುನಾವಣೆಯ ದೃಷ್ಟಿಯಿಂದ ಬಹಳ ಮುಖ್ಯ. ರಾಜೀವ್ ರಂಜನ್, ಲಲನ್ ಸಿಂಗ್ ಅಂತಾರೆ ಅವ್ರನ್ನ, JDUದವರು. ಮೀನುಗಾರಿಕೆ ಮತ್ತು ಪಶುಸಂಗೋಪನೆ. ಮಿತ್ರ ಪಕ್ಷಗಳಲ್ಲಿ ನೋಡಿದರೆ ಕುಮಾರಸ್ವಾಮಿಯವ್ರಿಗೆ ಒಂದು ಒಳ್ಳೆ ಖಾತೆ ಸಿಕ್ಕಿದೆ. JDU ಮತ್ತು ಜಿತೇನ್ ರಾಮ್ ಮಾಂಜಿ ಹೇಳಿಕೊಳ್ಳುವಂಥ ದೊಡ್ಡ ಖಾತೆಗಳೇನು ಸಿಕ್ಕಿಲ್ಲ. ಸರ್ಬಾನಂದ ಸೋನ್ವಾಲ್ ಬಂದರು, ಕಳೆದ ಬಾರಿ ಕೂಡ ಬಂದರಿದ್ದರು. ವೀರೇಂದ್ರ ಕುಮಾರ್ ಸೋಷಿಯಲ್ ಜಸ್ಟಿಸ್, ದಲಿತ ಸಮುದಾಯದಿಂದ ಬರ್ತಾರೆ. ಕರ್ನಾಟಕದ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಮೊದಲು ಸಾಮಾಜಿಕ ಕಲ್ಯಾಣದ ಸಚಿವರಾಗಿದ್ದರು. ಅವರು ರಾಜ್ಯಪಾಲರಾದ ನಂತರ ವೀರೇಂದ್ರ ಕುಮಾರ್ ಸಾಮಾಜಿಕ ನ್ಯಾಯ. ರಾಮ್ ಮೋಹನ್ ನಾಯ್ಡು ತುಂಬ ಸಣ್ಣ ವಯಸ್ಸಿಗೆ ಕ್ಯಾಬಿನೆಟ್ ಖಾತೆ ಕೊಡಲಾಗಿದೆ. ಯರಂ ನಾಯ್ಡು ಪುತ್ರ ರಾಮ್ ಮೋಹನ್ ನಾಯ್ಡು TDPಯ ಸಚಿವ. ಕ್ಯಾಬಿನೆಟ್ನಲ್ಲಿ ಸಿವಿಲ್ ಏವಿಯೇಷನ್ ಇಸ್ ಅ ವೆರಿ ಹೈ ಪ್ರೊಫೈಲ್ ಮಿನಿಸ್ಟ್ರಿ. ಕಳೆದ ಬಾರಿಯ ಒಟ್ಟಾರೆ ಸಿವಿಲ್ ಏವಿಯೇಷನ್ ಪರ್ಫಾರ್ಮೆನ್ಸನ್ನು ನೋಡಿದಾಗ ಹೊಸ ವಿಮಾನ ನಿಲ್ದಾಣಗಳು. ಹೀಗಾಗಿ ಜ್ಯೋತಿರಾದಿತ್ಯ ಸಿಂಧಿಯಾ ಬದಲಿಗೆ ರಾಮ್ ಮೋಹನ್ ನಾಯ್ಡು ಅವ್ರಿಗೆ ಕೊಡಲಾಗಿದೆ. TDP ವಾಸ್ ವೆರಿ ಕೀನ್ ಆನ್ ಗೆಟಿಂಗ್ ಸಿವಿಲ್ ಏವಿಯೇಷನ್. TDPಗೆ ಚಂದ್ರಬಾಬು ನಾಯ್ಡು ಅವ್ರಿಗೆ. ಪ್ರಹ್ಲಾದ್ ಜೋಶಿ, ನಾವು ಅಗೇನ್ ವಿ ವಿಲ್ ಡಿಸ್ಕಸ್ ಇನ್ ಸೆಕೆಂಡ್ ಸೆಗ್ಮೆಂಟ್. ಜುಯಲ್ ಓರಾಮ್ ಒಡಿಸ್ಸಾದ ಸಚಿವ, ಬುಡಕಟ್ಟು ಕಲ್ಯಾಣ, ಟ್ರೈಬಲ್ ಸಮುದಾಯದಿಂದ ಬರ್ತಾರೆ. ಗಿರಿರಾಜ್ ಸಿಂಗ್, ನರೇಂದ್ರ ಮೋದಿ ಪರವಾಗಿ ಭಾಳ ಅವರನ್ನು ಡಿಫೆಂಡ್ ಮಾಡುವ ಸಚಿವ ಗಿರಿರಾಜ್ ಸಿಂಗ್. ಭಾಳ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ, ಆದರೆ ಬೇಗುಸರಾಯದಿಂದ ಸತತವಾಗಿ ಆರಿಸ್ಬರ್ತಾ ಇದ್ದಾರೆ. ಗಿರಿರಾಜ್ ಸಿಂಗ್ ನರೇಂದ್ರ ಮೋದಿ ಅವರಿಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ತಿಕ್ಕಾಟದ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಗಿರಿರಾಜ್ ಸಿಂಗ್ ಆತ್ಮೀಯರು. ಆ ಕಾರಣದಿಂದ ಅವರನ್ನು ಸಂಪುಟದಲ್ಲಿ ರಿಟೈನ್ ಮಾಡಲಾಗ್ತಾ ಇದೆ. ಅಶ್ವಿನಿ ವೈಷ್ಣವ್ ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಭಾಳ ಆತ್ಮೀಯರು. ಭಾಳ ದೊಡ್ಡ ದೊಡ್ಡ ಖಾತೆಗಳನ್ನು ಅಶ್ವಿನಿ ವೈಷ್ಣವ್ರಿಗೆ ಕೊಡಲಾಗಿದೆ. ರೈಲ್ವೆ ವೆರಿ ಕೀ ಇನ್ಫ್ರಾಸ್ಟ್ರಕ್ಚರ್. ವಾರ್ತಾ ಮತ್ತು ಪ್ರಸಾರ ಇಲಾಖೆ, ನರೇಂದ್ರ ಮೋದಿ ಅವರಿಗೆ ಜಾವಡೇಕರ್ ಬಗ್ಗೆ ಭಾಳ ಬೇಸರ ಆಗಿತ್ತು. ಕೃಷಿ ಕಾನೂನಿನ ಸಂದರ್ಭದಲ್ಲಿ ಸರ್ಕಾರವನ್ನು ಯಾವ ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ಬೇಕಿತ್ತು ಆ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಅಶ್ವಿನಿ ವೈಷ್ಣವ್ ರೈಲ್ವೆ, ವಾರ್ತಾ ಪ್ರಸಾರ ಮತ್ತು ಈ ಕಮ್ಯುನಿಕೇಷನ್ ಕೂಡ ಕೊಡಲಾಗಿ. ಇಲೆಕ್ಟ್ರಾನಿಕ್ಸ್ ಏನು ಇಲಾಖೆ ಇದೆ ರಾಜೀವ್ ಚಂದ್ರಶೇಖರ್ ಬಳಿ ಇತ್ತು, ಆ ಇಲಾಖೆಯನ್ನು ಕೂಡ ಅಶ್ವಿನಿ ವೈಷ್ಣವ್ರಿಗೆ ಮರಳಿ ಕೊಡಲಾಗಿದೆ. ಅಂದರೆ ವೆರಿ ಹೈ ಪ್ರೊಫೈಲ್ ಮಿನಿಸ್ಟರ್ ಇನ್ ದ ಹೋಲ್ ಕ್ಯಾಬಿನೆಟ್ ಆಫ್ ನರೇಂದ್ರ ಮೋದಿ. ಜ್ಯೋತಿರಾದಿತ್ಯ ಸಿಂಧಿಯಾ ದೂರಸಂಪರ್ಕ ಒಂದು ಪ್ರಮುಖ ಇಲಾಖೆಯನ್ನು ಕೊಡಲಾಗಿದೆ. ಭೂಪೇಂದ್ರ ಯಾದವ್ ಕಳೆದ ಬಾರಿ ಪರಿಸರದಲ್ಲಿದ್ದರು, ಅವರನ್ನು ಕಂಟಿನ್ಯೂ ಮಾಡಲಾಗಿದೆ. ಗಜೇಂದ್ರ ಸಿಂಗ್ ಶೇಖಾವತ್ ಕಳೆದ ಬಾರಿ ಜಲಸಂಪನ್ಮೂಲ ಇದ್ದರು, ಈ ಬಾರಿ ಟೂರಿಸಂ ತರಲಾಗಿದೆ. ಜೋಧ್ಪುರದ ಸಂಸದ. ಅನ್ನಪೂರ್ಣಾ ದೇವಿ ಮೊದಲ ಬಾರಿ ಅಂದರೆ MOS ಇದ್ದರೂ ಕ್ಯಾಬಿನೆಟ್ ದರ್ಜೆಗೆ ಬಡ್ತಿಯನ್ನು ಕೊಡಲಾಗಿದೆ. ಸ್ಮೃತಿ ಇರಾನಿ ಸೋತ ನಂತರ ಅನ್ನಪೂರ್ಣಾ ದೇವಿ ಅವರಿಗೆ ಈ ಒಂದು ಇಲಾಖೆಯನ್ನು ಕೊಡಲಾಗಿದೆ. ಯಾದವ್ ಸಮುದಾಯಕ್ಕೆ ಸೇರಿದವರು, ಆದರೆ ಟ್ರೈಬಲ್ ಬೆಲ್ಟ್ನಿಂದ ಆರಿಸ್ಬರ್ತಾರೆ. ಕೊಡ್ರಮ್ಮ ಕಾಣುತ್ತೆ, ಕೊಡ್ರಮ್ಮ ಕ್ಷೇತ್ರದಿಂದ ಬರ್ತಾರೆ. ಯಾದವ್ OBC ಸಮುದಾಯಕ್ಕೆ ಸೇರಿದವರು. ಕಿರಣ್ ರಿಜಿಜು ಅರುಣಾಚಲ್ ಪ್ರದೇಶದ ಸಂಸದ, ಕಳೆದ ಬಾರಿ ಕಾನೂನು ಸಚಿವರಾಗಿದ್ದರು. ಸ್ವಲ್ಪ ಮಟ್ಟಿಗೆ ಕೊಲಿಜಿಯಂ ಬಗ್ಗೆ ಮಾತನಾಡಿದ್ರಿಂದ ಕಾನೂನು ಇಲಾಖೆಯನ್ನು ಕಳೆದುಕೊಂಡಿದ್ದರು. ಈ ಬಾರಿ ವಾಪಸ್ ಕಿರಣ್ ರಿಜಿಜು ಗೆದ್ದು ಬಂದಿದ್ದಾರೆ. ಅರುಣಾಚಲ್ BJP ವಿಧಾನಸಭೆ ಕೂಡ ಗೆದ್ದಿದೆ. ಕಿರಣ್ ರಿಜಿಜು ಅವರಿಗೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಕೊಡಲಾಗಿದೆ. ಕಳೆದ ಬಾರಿ ಅವರಿಗೆ ಕಾನೂನಿನ ನಂತರ ದೊಡ್ಡ ಇಲಾಖೆಯನ್ನು ಕೊಟ್ಟಿರಲಿಲ್ಲ. ಪ್ರಹ್ಲಾದ್ ಜೋಶಿಯ ಪಾರ್ಲಿಮೆಂಟ್ರಿ ಅಫೇರ್ಸ್ ಏನಿದೆ ಅದನ್ನು ಕಿರಣ್ ರಿಜಿಜು ಕೊಡಲಾಗಿದೆ. ಹರ್ದೀಪ್ ಸಿಂಗ್ ಪುರಿ ಅರ್ಬನ್ ಡೆವಲಪ್ಮೆಂಟ್ ಇತ್ತು, ಈ ಬಾರಿ ಅದನ್ನು ಮನೋಹರ್ಲಾಲ್ ಖಟ್ಟರ್ ಕೊಟ್ಟಿದ್ದರಿಂದ
ಹರ್ದೀಪ್ ಸಿಂಗ್ ಪುರಿ ಈ ಬಾರಿ ಪೆಟ್ರೋಲಿಯಂ ಸಚಿವರಾಗಿ ಮಾತ್ರ ಉಳಿದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ HRDಗೆ ಬಂದ ನಂತರ ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಕೂಡ ನಿಭಾಯಿಸ್ತಾ ಇದ್ರು. 3 ಖಾತೆ ಅವ್ರ ಬಳಿ ಇತ್ತು. ಸೆಂಟ್ರಲ್ ವಿಸ್ಟಾ, ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಪೆಟ್ರೋಲಿಯಂ. ಈ ಬಾರಿ ಪೆಟ್ರೋಲಿಯಂ ಮಾತ್ರ ಉಳಿಸ್ಕೊಳ್ಳಲಾಗಿದೆ. ಮನ್ಸುಖ್ ಮಾಂಡವ್ಯ ನರೇಂದ್ರ ಮೋದಿಯವರ ಅತ್ಯಂತ ಪರಮಾಪ್ತ ಸಚಿವ, ಕಾರ್ಮಿಕ ಇಲಾಖೆ ಮತ್ತು ಕ್ರೀಡೆಯನ್ನು ನೀಡಲಾಗಿದೆ. ಆರೋಗ್ಯ ಇತ್ತು, ಬಟ್ JP ನಡ್ಡಾ ಅಲ್ಲಿ ಬಂದಿದ್ದರಿಂದ ಕಾರ್ಮಿಕ ಭೂಪೇಂದ್ರ ಯಾದವ್ ಬಳಿ ಇತ್ತು, ಪರಿಸರ ಮತ್ತು ಕಾರ್ಮಿಕ. ಈ ಬಾರಿ ಪರಿಸರವನ್ನು ಮಾತ್ರ ಭೂಪೇಂದ್ರ ಯಾದವ್ಗೊಳಿಸಿ ಕಾರ್ಮಿಕ ಇಲಾಖೆಯನ್ನು ಕೊಡಲಾಗಿದೆ. ಕ್ರೀಡೆಯನ್ನು ಯುವಜನ ಇಲಾಖೆ ಮತ್ತು ಕ್ರೀಡೆಯನ್ನು ಮನ್ಸುಖ್ ಮಾಂಡವ್ಯ ಅವರು ಕೊಡಲಾಗಿದೆ. ಚಿರಾಗ್ ಪಾಸ್ವಾನ್ ಆಹಾರ ಸಂಸ್ಕರಣೆ, ಫುಡ್ ಪ್ರೊಸೆಸಿಂಗ್, ಮೊದಲ ಬಾರಿ ಕ್ಯಾಬಿನೆಟ್ಗೆ ಬಂದಿದ್ದಾರೆ. ತುಂಬ ಸಣ್ಣ ವಯಸ್ಸು. ನಿನ್ನೆ ನಾನು ಎಲ್ಲೋ ನೋಡ್ತಾ ಇದ್ದೆ, ನ್ಯಾಷನಲ್ ಕ್ರಶ್ ಅನ್ನುವ ರೀತಿಯಲ್ಲಿ ಟ್ರೆಂಡ್ ಆಗ್ತಾ ಇದೆ. ಚಿರಾಗ್ ಪಾಸ್ವಾನ್ ರಾಮ್ವಿಲಾಸ್ ಪಾಸ್ವಾನ್ರ ಪುತ್ರ. CR ಪಾಟೀಲ್ ಗುಜರಾತ್ನ ಸಚಿವರು, ನರೇಂದ್ರ ಮೋದಿ ಅವರಿಗೆ ಭಾಳ ಆಪ್ತರು, BJP ಅಧ್ಯಕ್ಷರು ಕೂಡ ಹೌದು. ಅಲ್ಲಿ 7.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. CR ಪಾಟೀಲ್ ಅವರಿಗೆ ಜಲಶಕ್ತಿ ಅಂದರೆ ಕಿಶನ್ ರೆಡ್ಡಿ ಗಣಿ ಮತ್ತು ಭೂವಿಜ್ಞಾನ. ಕಿಶನ್ ರೆಡ್ಡಿ ಮೊದಲ ಬಾರಿ ಕ್ಯಾಬಿನೆಟ್, ಕಳೆದ ಬಾರಿ MOS ಇದ್ದರು. ಈ ಬಾರಿ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಕೊಡಲಾಗಿದೆ. ಗಣಿ ಇಲಾಖೆ ಪ್ರಹ್ಲಾದ್ ಜೋಶಿ ಬಳಿ ಇತ್ತು, ಈ ಬಾರಿ ಅದನ್ನು ಕಿಶನ್ ರೆಡ್ಡಿ ಕೊಡಲಾಗಿದೆ. ಇವಿಷ್ಟು ಕ್ಯಾಬಿನೆಟ್ ಒಂದು ರೀತಿ ನೋಡಿದರೆ TDPಯ ರಾಮ ನಾಯ್ಡು ಮತ್ತು ಕುಮಾರಸ್ವಾಮಿ ಅವ್ರಿಗೆ ಭರ್ಜರಿ ಇಲಾಖೆಗಳು ದೊರಕಿವೆ. ಇನ್ನೂ ಇಬ್ಬರು ಯಾರು ಕ್ಯಾಬಿನೆಟ್ನಲ್ಲಿದ್ದಾರೆ, ಜಿತೇನ್ ರಾಮ್ ಮಾಂಝಿ ಮತ್ತು ಲಲನ್ ಸಿಂಗ್, ದೊಡ್ಡ ಖಾತೆಯನ್ನು ಪಡೆದಿಲ್ಲ, ಆದರೆ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಚಿರಾಗ್ ಪಾಸ್ವಾನ್ ಫುಡ್ ಪ್ರೊಸೆಸಿಂಗ್, ಹಾಗೆ ದೊಡ್ಡ ಇಲಾಖೆ, ಬಟ್ ಪೊಲಿಟಿಕಲಿ ಭಾಳ ಏನು ಹೈ ಪ್ರೊಫೈಲ್ ಇಲಾಖೆ ಅಲ್ಲ. ಬಟ್ ಈ ಸಣ್ಣ ವಯಸ್ಸಿಗೆ ಚಿರಾಗ್ ಪಾಸ್ವಾನ್ ಕ್ಯಾಬಿನೆಟ್ ದೊರೆತಿರ್ತಕ್ಕಂಥದ್ದು ನನಗನ್ಸುತ್ತೆ. ಉತ್ತರ ಪ್ರದೇಶದಲ್ಲಿ ಏನು ದಲಿತ ಮತಗಳು ಸ್ವಲ್ಪ ಮಟ್ಟಿಗೆ ಅಲುಗಾಡಿವೆ, ಆ ಕಾರಣದಿಂದ ಜಿತೇನ್ ರಾಮ್ ಮಾಂಝಿ, ಚಿರಾಗ್ ಪಾಸ್ವಾನ್ ಇಬ್ಬರು ಕ್ಯಾಬಿನೆಟ್ಟಿಗೆ ಬಂದಿದ್ದಾರೆ. ರೈಟ್. ರಾಷ್ಟ್ರ ಮಟ್ಟದಲ್ಲಿ ಯಾರ್ಯಾರಿಗೆ ಏನೇನು ಸಿಕ್ತು, ಕ್ಯಾಬಿನೆಟ್ ಯಾವ ಯಾವ ಖಾತೆಗಳು ಸಿಕ್ಕಿದ್ವು ಅನ್ನೋದನ್ನ ನಾವು ನೋಡಿದ್ವಿ. ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದ 5 ಮೋದಿ ಸಂಪುಟದಲ್ಲಿ ಸಚಿವ ಸ್ಥಾನ, 3 ಕ್ಯಾಬಿನೆಟ್, 2 ರಾಜ್ಯ ಖಾತೆ. ನಿರ್ಮಲಾ ಸೀತಾರಾಮನ್ ಖಾತೆಯಲ್ಲಿ ಬದಲಾವಣೆ ಇಲ್ಲ, ಹಣಕಾಸು ಖಾತೆಯನ್ನೇ ಮುಂದುವರೆಸಿದ್ದಾರೆ. ಕಳೆದ ಸಲ ಇದ್ದ ಖಾತೆಯ ಜವಾಬ್ದಾರಿಯನ್ನೇ ಪ್ರಧಾನಿ ನೀಡಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಖಾತೆಯಲ್ಲಿ ಈ ಬಾರಿ ಬದಲಾವಣೆಯಾಗಿದೆ. ಸಂಸದೀಯ ವ್ಯವಹಾರದ ಬದಲು ಆಹಾರ ನಾಗರಿಕ ಪೂರೈಕೆ ಜವಾಬ್ದಾರಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಇಲಾಖೆಯ ಜವಾಬ್ದಾರಿಯೂ ಕೂಡ ಜೋಶಿ ಅವರ ಹೆಗಲಿಗಿದೆ. ಇನ್ನು ಕುಮಾರಸ್ವಾಮಿ ಅವರಿಗೆ ಖಾತೆ ಹಂಚಿಕೆಯಲ್ಲಿ ಬಂಪರ್ ಇದೆ. ಕೃಷಿ ಇಲಾಖೆಯ ನಿರೀಕ್ಷೆಯಲ್ಲಿದ್ದರು, ಆದರೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯನ್ನ HDK ಹೆಗಲಿಗೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ದೊಡ್ಡ ಜವಾಬ್ದಾರಿಯನ್ನ ನರೇಂದ್ರ ಮೋದಿ ಸರ್ಕಾರ ಈ ಬಾರಿ ನೀಡಿದೆ. ಇನ್ನು ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣಗೂ ಖಾತೆ ಹಂಚಿಕೆಯಾಗಿದ್ದು, ಶೋಭಾ ಕರಂದ್ಲಾಜೆಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ರಾಜ್ಯ ಖಾತೆ ಹಾಗೂ ವಿ ಸೋಮಣ್ಣಗೆ ರೈಲ್ವೆ ಮತ್ತು ಜಲಶಕ್ತಿ ಇಲಾಖೆಯ ರಾಜ್ಯ ಖಾತೆಯನ್ನ ನೀಡಿದ್ದಾರೆ. ಪ್ರಶಾಂತ್, 5 ಜನರಿಗೆ ಖಾತೆ, ಕರ್ನಾಟಕಕ್ಕೆ ಸಿಕ್ಕಿರೋ ಖಾತೆಗಳ ಬಗ್ಗೆ ಕುಮಾರಸ್ವಾಮಿ ಬಹಳ ಒಂದು ಬಂಪರ್ ಖಾತೆಯನ್ನು ತೆಗೆದುಕೊಂಡಿದ್ದಾರೆ. ಭಾರಿ ಕೈಗಾರಿಕೆ ಮತ್ತು ಸ್ಟೀಲ್, ಉಕ್ಕಿನ ಖಾತೆ, ತುಂಬ ಹೈ ಪ್ರೊಫೈಲ್ ಮಿನಿಸ್ಟ್ರಿ ಕೂಡ ಹೌದು, ಸ್ಟೀಲ್ ಮತ್ತು ಬೃಹತ್ ಕೈಗಾರಿಕೆ ಕೂಡ. BJP ನಾಯಕರು HD ಕುಮಾರಸ್ವಾಮಿ ಅವರನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೆ ಪರ್ಯಾಯವಾಗಿ ತೋರಿಸಲೇಬೇಕು ಅನ್ನುವ ತೀರ್ಮಾನ ತೆಗೆದುಕೊಂಡಂತೆ. ಯಾಕಂದರೆ ನಿನ್ನೆ ಅಜಿತ್ ದಾದಾ ಪವಾರ್ ಮುಂಬೈಯಲ್ಲಿ ಹೇಳ್ತಾ ಇದ್ರು, ನೋಡಿ ನಮ್ಗೆ ಒಂದೇ ಖಾತೆ ಇದೆ, ನಮಗೊಂದು ಕ್ಯಾಬಿನೆಟ್ ಕೊಡಲಿಲ್ಲ, 2 ಖಾತೆ ಇದೆ, ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ಕೊಟ್ಟರು ಅಂತ. ಅಂದರೆ ಅದಕ್ಕೆ ಮುಖ್ಯ ಕಾರಣ ಹಳೆ ಮೈಸೂರಿನ ಪರ್ಫಾರ್ಮೆನ್ಸು ಮತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರರ ತವರು ನೆಲದಲ್ಲೇ, ಹಳೆ ಮೈಸೂರಿನಲ್ಲೇ ಕಾಂಗ್ರೆಸ್ಸನ್ನು ಮಣಿಸಲಿಕ್ಕೆ ಕುಮಾರಸ್ವಾಮಿ ಮೈತ್ರಿ ವರ್ಕೌಟ್ ಆಗಿದೆ ಅನ್ನೋದು ಕೂಡ ಕುಮಾರಸ್ವಾಮಿಯವರಿಗೆ ಈ ಮುಖ್ಯ ಖಾತೆಗಳನ್ನು ಕೊಡಲಿಕ್ಕೆ ಕಾರಣ ಅಂತ ಅನಿಸುತ್ತೆ. ಬೇರೆ ಕ್ಯಾಬಿನೆಟ್ಗಳನ್ನು ನೋಡಿದಾಗ, ಅಂದರೆ ಬೇರೆ ಮಿತ್ರ ಪಕ್ಷಗಳ ಏನೇನು ಇಲಾಖೆ ಸಿಕ್ಕಿದ್ದೆ ನೋಡಿದಾಗ ಕುಮಾರಸ್ವಾಮಿಯವ್ರಿಗೊಂದು ಒಳ್ಳೆಯ ಇಲಾಖೆ ದೊರೆತಿದೆ. ಒಂದು ಅಂದರೆ ಕುಮಾರಸ್ವಾಮಿಯವ್ರಿಗೆ ದಿಲ್ಲಿ ಇಷ್ಟು ದಿನಗಳವರೆಗೆ ರುಚಿಸ್ತಾ ಇರಲಿಲ್ಲ. ನಾನು ಅವ್ರನ್ನ ಸಂಸದರಾಗಿದ್ದಾಗಲೂ ನೋಡಿದ್ದೀನಿ, ತುಂಬ ದಿಲ್ಲಿಯವ್ರಿಗೆ ರುಚಿಸ್ತಾ ಇರಲಿಲ್ಲ. ಆದರೆ ಈ ಬಾರಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾದ ನಂತರ ದಿಲ್ಲಿ ರುಚಿಸಬಹುದು ಅಂತ ಅಂದ್ಕೊಳ್ತೀನಿ.
ನನಗನ್ಸುತ್ತೆ ಕುಮಾರಸ್ವಾಮಿ ತುಂಬ ಸಣ್ಣ ಅವಧಿಯಲ್ಲಿ ನೇರವಾಗಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಬಟ್ ಅವರ ಮೊದಲ ಅವಧಿಯಲ್ಲಿ ಅವರು ಭಾಳ ಜನಪ್ರಿಯರಾಗಿದ್ದರು. ಎರಡನೇ ಅವಧಿಯಲ್ಲಿ ನಾನಾ ಕಾರಣಗಳಿಂದ ಆ ಜನಪ್ರಿಯತೆ ಇರಲಿಲ್ಲ. ಈಗ ಕೇಂದ್ರ ಸಚಿವರಾದ ನಂತರ ಕುಮಾರಸ್ವಾಮಿ ಹೇಗೆ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕರ್ನಾಟಕಕ್ಕೆ ಅದರ ಲಾಭ ಏನು ಸಿಗಬಹುದು, ನಿರೀಕ್ಷೆಗಳೇನಿದೆ? ನಿಶ್ಚಿತವಾಗಿ ನಿರೀಕ್ಷೆ ಇದೆ. ಕುಮಾರಸ್ವಾಮಿ ಇರೋದ್ರಿಂದ ಈಗ ಬಿ ಜೆ ಪಿಯ ಕ್ಯಾಬಿನೆಟ್ ಮಂತ್ರಿಗಳು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಎದುರು ಅನಂತಕುಮಾರ್ ಇದ್ದಾಗ ಯಾವ ರೀತಿ ಮಾತನಾಡ್ತಾಯಿದ್ರು, ಉಳಿದವ್ರಿಗೆ ಆ ರೀತಿಯ ಮಾತನಾಡುವ ಸೀನಿಯಾರಿಟಿ ಇರಲಿಲ್ಲ. ಹೀಗಾಗಿ ಯಾವುದಾದ್ರೂ ಕರ್ನಾಟಕದ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರೇನು 25 ಸಂಸದರ ಬಗ್ಗೆ ಟೀಕಿಸ್ತಾ ಇದ್ರು, ಅದರಲ್ಲಿ ತಥ್ಯಗಳು ಇರಲಿಲ್ಲ ಅಂತಿಲ್ಲ. ಯಾಕಂದರೆ 25 ಸಂಸದರಿದ್ದರು, ಆದರೆ ಹೋಗಿ ನರೇಂದ್ರ ಮೋದಿಯವರ ಎದುರುಗಡೆ ಇಲ್ಲ ಇದಾಗಬೇಕು, ಇದಾಗಲೇಬೇಕು ಅಂತ ಹೇಳುವ ಸೀನಿಯಾರಿಟಿ ಇರಲಿಲ್ಲ, ಅಥವಾ ಸಿದ್ದರಾಮಯ್ಯನವರು ಹೇಳದಂತೆ ಸಾಹಸ ಮಾಡ್ತಾ ಇರಲಿಲ್ಲ. ಬಟ್ ಮತ್ತೊಂದು ಪಕ್ಷದ ನಾಯಕ ಇರುವಾಗ ಕುಮಾರಸ್ವಾಮಿ ಆ ವಿಷಯಗಳನ್ನು, ಕರ್ನಾಟಕದ ನೆಲ ಜಲದ ವಿಷಯಗಳನ್ನು ನೇರವಾಗಿ ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಬಹುದು. ಯಾಕಂದರೆ ಅವರು ದೇವೇಗೌಡರ ಒಂದು ಎಕ್ಸ್ಪೀರಿಯನ್ಸ್ ಇದೆ, ದೇವೇಗೌಡರ ಈ ವಿಷಯದ ಬಗ್ಗೆ ದೇವೇಗೌಡರ ಬದ್ಧತೆ ಎಲ್ರಿಗೂ ಗೊತ್ತಿದೆ. ಆ ಕಾರಣದಿಂದ ಕುಮಾರಸ್ವಾಮಿ ಕರ್ನಾಟಕದ ಕೆಲ ವಿಷಯಗಳು ಬಂದಾಗ ನೇರವಾಗಿ ಹೋಗಿ ಪ್ರೈಮ್ ಮಿನಿಸ್ಟರ್ಗೆ, ಹೋಮ್ ಮಿನಿಸ್ಟರ್ಗೆ, ನೋಡಿ ಇಲ್ಲಿ ತಪ್ಪಾಗ್ತಾ ಇದೆ, ಕರ್ನಾಟಕಕ್ಕಿಲ್ಲ. ಉಳಿದಂತೆ ಬಿ ಜೆ ಪಿಯ ಸಂಸದರು, ಸಚಿವರು ಆ ಧೈರ್ಯವನ್ನು ತೋರಿಸ್ತಾ ಇರಲಿಲ್ಲ. ದ್ಯಾಟ್ ಈಸ್ ಎ ರಿಯಾಲಿಟಿ. ನಾವು ಅಂದರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅದು ಪೊಲಿಟಿಕಲ್ ಅಲ್ಲ, ದ್ಯಾಟ್ ವಾಸ್ ಎ ರಿಯಾಲಿಟಿ. ಹಾಗಾಗಿ ನನಗೆ ಕುಮಾರಸ್ವಾಮಿ ಕ್ಯಾಬಿನೆಟ್ಟಿಗೆ ಬಂದಿರೋದು, ಒಂದು ದೊಡ್ಡ ಇಲಾಖೆಯೊಡನೆ ಬಂದಿರೋದು ಅದು ಮಹತ್ವಪೂರ್ಣ ಅಂತ ಅನಿಸುತ್ತೆ. ದೇವೇಗೌಡರು ಪ್ರಧಾನಿಯಾದಾಗ ಕರ್ನಾಟಕಕ್ಕೆ ಹಲವಾರು ಯೋಜನೆಗಳನ್ನು ತಂದುಕೊಟ್ಟಿದ್ದಾರೆ, ಇವತ್ತಿಗೂ ಜನ ನೆನಪಿಸ್ಕೊಳ್ತಾರೆ. ಸೊ ಇಂತಹ ಬೃಹತ್ ಖಾತೆ ಸಿಕ್ಕಿರೋದ್ರಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಒಂದಷ್ಟು ನಿರೀಕ್ಷೆಗಳಿರುತ್ತೆ. ಜಾಫರ್ ಶರೀಫ್ ಹಸ್ ಡನ್ ವಂಡರ್ಸ್ ಇನ್ ರೈಲ್ವೇಸ್. ನಂತರ ಅನಂತಕುಮಾರ್ ಇರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈದರಾಬಾದ್ ಕರ್ನಾಟಕಕ್ಕೆ ಭಾಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದರು. ಹೀಗಾಗಿ ಕುಮಾರಸ್ವಾಮಿ ಅವರಿಂದ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಕುಮಾರಸ್ವಾಮಿಗೂ ಒಂದು ಪರ್ಸುಯೇಷನ್ ಸ್ಕಿಲ್ ಇದೆ. ಆದರೆ ನನಗನ್ಸುತ್ತೆ ನೋಡಿ, ನಾವು ನಮ್ಮ ರಾಜಕಾರಣಿಗಳನ್ನು ಕೇವಲ ಇಲ್ಲ ಅವರು ಕರ್ನಾಟಕಕ್ಕೆ ಏನೋ ಕೊಟ್ಬಿಟ್ರು, ಕೊಡಲಿಲ್ಲ ಅನ್ನುವ ದೃಷ್ಟಿಯಿಂದ ಮಾತ್ರ ನೋಡ್ತೀವಿ ಅನೇಕ ಬಾರಿ. ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಐ ವಾಂಟ್ ಅನ್ನೋಕ್ಕಿಂತ ನನ್ನ ದೃಷ್ಟಿಯಲ್ಲಿ ಕರ್ನಾಟಕದ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಹೌದಪ್ಪ, ದೀಸ್ ಪೀಪಲ್ ಆರ್ ವೆರಿ ಮಚ್, ದೀಸ್ ಪೀಪಲ್ ಹ್ಯಾವ್ ಪೊಟೆನ್ಷಿಯಲ್, ದೇ ಕ್ಯಾನ್ ಡೆಲಿವರ್ ಅಂತಕ್ಕಂಥದ್ದನ್ನು ತೋರಿಸಿದಾಗ ಮಾತ್ರ. ನಿತಿನ್ ಗಡ್ಕರಿ ಹೆಂಗೆ, ಈಗ ನಿತಿನ್ ಗಡ್ಕರಿ ಹೆಂಗೆ ಕೆಲಸ ಮಾಡಿ ತೋರಿಸ್ತಾರೆ. ನರೇಂದ್ರ ಮೋದಿ ಗುಜರಾತ್ನಿಂದ ಬಂದು ನ್ಯಾಚುರಲಿ ನಿಮ್ಮ ರಾಜ್ಯಕ್ಕೊಂದು ದೊಡ್ಡ ಹೆಸರು. ಆ ರೀತಿಯ ಕೆಲಸಗಳನ್ನು ನಾವು ಭಾಳ, ಅಂದರೆ ಈಗ ನಾವು ಮಾಧ್ಯಮಗಳಲ್ಲಿ ಕುಳಿತಾಗ ಕೂಡ ಇಲ್ಲ ಅವರು ಕರ್ನಾಟಕಕ್ಕೆ ಏನು ಕೊಡಲಿಲ್ವಾ, ಇದು ಇಂಪಾರ್ಟೆಂಟ್, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದಕ್ಕೂ ಮಿಗಿಲಾಗಿ ಕ್ಯಾಬಿನೆಟ್ ಸಚಿವರಾದಾಗ, ನೀವು ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾದಾಗ ಹೋಲ್ ಮಿನಿಸ್ಟ್ರಿ ಪಾಲಿಸೀಸ್, ಅಲ್ಲಿನ ಕರಪ್ಷನ್ಗಳನ್ನು ಹೇಗೆ ಕಡಿಮೆ ಮಾಡ್ತೀರಿ, ಅದನ್ನು ಇಡೀ ದೇಶದಲ್ಲಿ ನಿಮ್ಮ ವ್ಯಾಪ್ತಿ ಮತ್ತು ವಿಸ್ತಾರವನ್ನು, ಪರ್ಸ್ನಾಲಿಟಿ ಹೇಗೆ ಜಾಸ್ತಿ ಮಾಡ್ಕೊಳ್ತೀರಿ, ಅದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಇನ್ನು ಪ್ರಹ್ಲಾದ್ ಜೋಶಿ ಕಳೆದ ಬಾರಿ ಪಾರ್ಲಿಮೆಂಟ್ರಿ ಅಫೇರ್ಸ್, ಕೋಲ್ ಆ್ಯಂಡ್ ಮೈನಿಂಗ್ ಇತ್ತು. ಈ ಬಾರಿ ಅವರಿಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟ್ರಿಯನ್ನು ಕೊಡಲಾಗಿದೆ. ಇನ್ನೊಂದು ನರೇಂದ್ರ ಮೋದಿಯವರ ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಇದೆ ಸೂರ್ಯ, ಅದರ ಒಂದು ರಿನ್ಯೂಯಬಲ್ ಎನರ್ಜಿ ಮಿನಿಸ್ಟ್ರಿಯನ್ನು ಕೂಡ ಕೊಡಲಾಗಿದೆ. ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರಿ ಇದ್ದಾಗ ನ್ಯಾಚುರಲಿ ನರೇಂದ್ರ ಮೋದಿಯವರು ಹಿಂದೆ ಕುಳಿತುಕೊಳ್ತಾ ಇದ್ದರು. ಪ್ರಹ್ಲಾದ್ ಜೋಶಿ ಬೇರೆ ಬೇರೆ ಪಕ್ಷಗಳ ಜೊತೆ ಕೋಆರ್ಡಿನೇಷನ್ನ ಕೆಲಸ ಇತ್ತು. ಆದರೆ ಈ ಬಾರಿ ಅವರಿಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸನ್ನು ಕೊಡಲಾಗಿದೆ. ಇನ್ನು ನೆಕ್ಸ್ಟ್ ಬರೋದು ಸೋಮಣ್ಣ. ನನಗದು ಸೋಮಣ್ಣ ಅವರ ನಸೀಬ್ ಭಾಳ ಚೆನ್ನಾಗಿದ್ದಂಗಿದೆ. ಹೋದ ವರ್ಷ ಅವ್ರ ನಸೀಬ್ಗೆ ಏನಾಗಿತ್ತೋ ಏನೋ, ಈ ವರ್ಷ ಮಾತ್ರ ಅವರ ನಸೀಬ್ ಭಾಳ ಚೆನ್ನಾಗಿದೆ. ರೈಲ್ವೆ, ಇಡೀ ನಿಮಗೆ ಮಿನಿಸ್ಟರ್ ಆಫ್ ಸ್ಟೇಟ್ನಲ್ಲಿ ಕೆಲಸ ಮಾಡಲಿಕ್ಕಿರೋದು MOS ರೈಲ್ವೇಸ್. ಯಾಕಂದರೆ ನಿಮ್ಗೆ ಏನೋ ಒಂದು ಇನ್ಸ್ಪೆಕ್ಷನ್ ಇರುತ್ತೆ, ಏನೋ ಮಾಡ್ತೀರಿ. ಕನಿಷ್ಠ ಪಕ್ಷ ಕರ್ನಾಟಕದವರು ಏನು ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾರೆ, ಅವರು ಹ್ಯೂಜ್ EQ ರಿಕ್ವೆಸ್ಟ್ಗಳು ಬರ್ತವೆ, ಎಮರ್ಜೆನ್ಸಿ ಕೋಟಾ, ಅವುಗಳಲ್ಲೇ ಪಾಪ್ಯುಲರ್ ಇರ್ತಾರೆ ಅನೇಕ ರೈಲ್ವೆ ಮಂತ್ರಿಗಳು, ಅಲ್ಲೇ ಅವರ ಪ್ರಭಾವ ಜಾಸ್ತಿ ಇರುತ್ತೆ. ಆಮೇಲೆ ಜಲಸಂಪನ್ಮೂಲ, ಅನೇಕ ಜಲಸಂಪನ್ಮೂಲ ಪ್ರಾಜೆಕ್ಟ್ಸ್ಗಳು ಕರ್ನಾಟಕದ ದೃಷ್ಟಿಯಿಂದ ಕೇಂದ್ರದಲ್ಲಿ ನೆನಗುದಿಗೆ ಬಿದ್ದಿವೆ. ಅಟ್ಲೀಸ್ಟ್ ಅವುಗಳನ್ನು ಲೀಗಲ್ ಹರ್ಡಲ್ಸ್ಗಳನ್ನು
ತೆಗೆದು ಅವುಗಳನ್ನು ಕ್ಲಿಯರ್ ಮಾಡಿಕೊಟ್ರು ಕೂಡ ಸೋಮಣ್ಣ ಕರ್ನಾಟಕಕ್ಕೆ ಒಂದು ದೊಡ್ಡ ಕೆಲಸ ಮಾಡಿದಂತೆ. ನೋಡಿ, ಮಿನಿಸ್ಟರ್ ಆಫ್ ಸ್ಟೇಟ್ನವ್ರಿಗೆ ಇಡೀ ದೇಶದಲ್ಲಿ ಮಿನುಗುವ ಅವಕಾಶ ಇದೆ. ಆದರೆ ರಾಜ್ಯದಲ್ಲಿ ಈ ಕ್ಯಾಬಿನೆಟ್ ಸಚಿವ್ರಿಗೆ ಹಾಗಲ್ಲ, ಇಡೀ ದೇಶದಲ್ಲಿ ಅವರು ಕೆಲಸ ಇರುತ್ತೆ, ಮಿನುಗ್ಬೋದು, ಅವ್ರಿಗೊಂದು ಇಲಾಖೆ ಇರುತ್ತೆ. ಮಿನಿಸ್ಟರ್ ಆಫ್ ಸ್ಟೇಟ್ನವ್ರಿಗೆ ಪಾಪ ಕೆಲಸ ಕಡಿಮೆ, ಫೈಲ್ಗಳು ಬರೋದು ಕಡಿಮೆ. ಆದರೆ ಮಿನಿಸ್ಟರ್ ಆಫ್ ರೈಲ್ವೇಸ್ ಇಸ್ ಅ ಗುಡ್ ಥಿಂಗ್. ಅದರಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ನಿಶ್ಚಿತವಾಗಿರ್ತಕ್ಕಂಥ ಅವಕಾಶ ಇದೆ. ಅಟ್ಲೀಸ್ಟ್ ಕರ್ನಾಟಕದ ಪ್ರಾಜೆಕ್ಟ್ಸ್ಗಳಿಗೆ ಒಂದು ಸ್ಪೀಡನ್ನು ಕೊಡ್ತಕ್ಕಂಥದ್ದು. ಶೋಭಾ ಕರಂದ್ಲಾಜೆ MSME ಇಂಪಾರ್ಟೆಂಟ್ ಮಿನಿಸ್ಟ್ರಿ, ರಾಜಕೀಯ ಪ್ರಭಾವ ಕಡಿಮೆ. ಆದರೆ ಶೋಭಾ ಕರಂದ್ಲಾಜೆ ಡೆಲಿವರ್ ಮಾಡಿದ್ದಾರೆ. ಕರ್ನಾಟಕದ ಸಚಿವರಾಗಿದ್ದಾಗಲೂ ನೋಡಿದ್ದೀವಿ. ಬಟ್ ಇನ್ನೂ ಹೆಚ್ಚಿನ ಅವಕಾಶ ಶೋಭಾ ಕರಂದ್ಲಾಜೆಗೆ ಇಂಡಿಪೆಂಡೆಂಟ್ ಚಾರ್ಜು, ಬೇರೆ ಮಿನಿಸ್ಟ್ರಿ ಕೊಡ್ಬೋದಿತ್ತೇನೋ. ಒಟ್ಟಾರೆ ಈಗ ನಿರ್ಮಲಾ ಸೀತಾರಾಮನ್, ನಾನು ಅನೇಕ ಬಾರಿ ಹೇಳಿದ್ದೀನಿ, ಈಗ ಹಣಕಾಸು ಇಲಾಖೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭಾ ಸದಸ್ಯರಾದರೂ ಕೂಡ ನಿರ್ಮಲಾ ಸೀತಾರಾಮನ್ ಈ ಬಾರಿ ಆದರೂ ನೋಡಿ, ನಾನು ಹೇಳೋದು ಹಣಕಾಸು ಇಲಾಖೆಯಲ್ಲಿ ನೀವು ತರತಮ ಭಾವನೆಯನ್ನು ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇರಲ್ಲ. ಅಂಥ ಒಂದು ದೊಡ್ಡ ಹುದ್ದೆಯಲ್ಲಿ ಕೂತಾಗ ಇದು ಇಲ್ಲಿ ಕಡಿಮೆ ಕೊಡ್ತಾ ಅದು ಮಾಡಲಿಕ್ಕೆ ಅವಕಾಶ ಇರಲ್ಲ. ಆದರೆ ಬಿ ಸಿಂಪಥೆಟಿಕ್ ಟುವರ್ಡ್ಸ್ ಕರ್ನಾಟಕ. ಬಿಕಾಸ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಅಟ್ಲೀಸ್ಟ್ ಬಿ ಸಿಂಪಥೆಟಿಕ್ ಟುವರ್ಡ್ಸ್ ಕರ್ನಾಟಕ ನೀಡ್ಸ್. ಎಲ್ಲೋ ಒಂದು ಅವಕಾಶ ಇದ್ದಾಗ ಹೆಲ್ಪ್ ಕರ್ನಾಟಕ, ಅದನ್ನು ಮಾತ್ರ ನಾವು ಹೇಳ್ಬೋದು. ಯಾಕಂದರೆ ನೀವು ದೊಡ್ಡ ಹುದ್ದೆಯಲ್ಲಿ ಕುಳಿತಾಗ ಭಾಳ ತಾರತಮ್ಯದಿಂದ ನಡ್ಕೊಳ್ಳಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಸ್ವಲ್ಪ ಅನುಕಂಪ ಕರ್ನಾಟಕದ ಬಗ್ಗೆ ಇರಲಿ ನಿರ್ಮಲಾ ಸೀತಾರಾಮನ್ ಅವರೇ ಅಂತ ಹೇಳ್ಬೋದು. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಕೆಲಸ ಶುರು ಮಾಡಿದ್ದಾರೆ. ಮೋದಿಗೆ ಪ್ರಧಾನಿ ಕಚೇರಿ ಸಿಬ್ಬಂದಿಯಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ನಿನ್ನೆ ಬೆಳಗ್ಗೆ 11:30ಕ್ಕೆ ಪ್ರಧಾನಿಯಾಗಿ ಕಾರ್ಯ ಆರಂಭಿಸಿದ್ರು ಮೋದಿ. ದೇಶದ ರೈತರಿಗೆ ಮೊದಲ ದಿನವೇ ಪ್ರಧಾನಿ ಮೋದಿ ಬಿಗ್ ಗಿಫ್ಟ್. ರೈತರ ಖಾತೆಗೆ ಹಣ ಹಾಕುವ ಫೈಲ್ಗೆ ಸಹಿ ಮಾಡಿದ್ದಾರೆ. ರೈತ ಸಮ್ಮಾನ ನಿಧಿ ಯೋಜನೆ 20,000 ಕೋಟಿ ಬಿಡುಗಡೆಯಾಗಿದೆ. ದೇಶದ 9.3 ಕೋಟಿ ರೈತರಿಗೆ 20,000 ಕೋಟಿ ಹಣ ರಿಲೀಸ್. ರೈತ ಸಮ್ಮಾನ ನಿಧಿ ಯೋಜನೆ ಫೈಲ್ಗೆ ಪ್ರಧಾನಿ ಮೋದಿ ಸಹಿ ಹಾಕಿದ್ದಾರೆ. ಈ ವರ್ಷದ 2ನೇ ಕಂತಿನಲ್ಲಿ ಹಣ ಬಿಡುಗಡೆ. ನಿನ್ನೆ ನರೇಂದ್ರ ಮೋದಿ ಮೊದಲ ಸಂಪುಟ ಸಭೆ, ಆ ಸಭೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸಂಬಂಧ ನಿರ್ಧಾರ ತೆಗೆದುಕೊಂಡಿದ್ದು 3 ಕೋಟಿ ಹೆಚ್ಚುವರಿ ಮನೆ ನಿರ್ಮಾಣಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅರ್ಹ ಕುಟುಂಬಗಳ ಸಂಖ್ಯೆಯಲ್ಲಿ ಹೆಚ್ಚಳ ಮಾಡಿದ್ದು ಪಿಎಂ ಆವಾಸ್ ಯೋಜನೆಯಡಿ ನಿರ್ಮಾಣವಾದ ಮನೆಗೆ ಎಲ್ಲ ಸೌಲಭ್ಯ, LPG ಸಿಲಿಂಡರ್, ವಿದ್ಯುತ್, ಕುಡಿಯುವ ನೀರು ಸೌಲಭ್ಯಕ್ಕೆ ನಿರ್ಧಾರ. ಪ್ರಧಾನಮಂತ್ರಿ ಕಚೇರಿಯಲ್ಲಿ ಸ್ವಾಗತಿಸಿದ ರೀತಿ ಇದು. ಒಂದಂತೂ ಹೌದು ಪ್ರಶಾಂತ್, ದೊಡ್ಡ ದೊಡ್ಡ ಹಾರ, ದೊಡ್ಡ ದೊಡ್ಡ ಬೊಕ್ಕೆಗಳ ಸಂಸ್ಕೃತಿನ ಪ್ರಧಾನಿ ನಿಲ್ಲಿಸಿದ್ರು. ಆ್ಯಂಡ್ ಅಫ್ಕೋರ್ಸ್ ರೈತ ಸಮ್ಮಾನ್ ಯೋಜನೆಗೆ 20,000 ಕೋಟಿ ಬಿಡುಗಡೆಯಾಗಿದೆ. ಆ್ಯಂಡ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ 3 ಕೋಟಿ ಹೆಚ್ಚುವರಿಯಾಗಿ ಮನೆ ನಿರ್ಮಾಣಕ್ಕೆ ನಿರ್ಧಾರ ತಗೊಂಡಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ಪ್ರಧಾನಮಂತ್ರಿಗಳು ಅಧಿಕಾರ ಸ್ವೀಕರಿಸಿದ ನಂತರ PMOದಲ್ಲಿ ಮೊದಲ ಸಹಿ ಹಾಕಿದ್ದೆ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಚೆಕ್ಗೆ ಸಹಿ ಹಾಕಿರ್ತಕ್ಕಂಥದ್ದು. ಚೆಕ್ಗಲ್ಲ, ಫೈಲ್ಗೆ ಸಹಿ ಹಾಕಿರ್ತಕ್ಕಂಥದ್ದು. ಸಾರಿ, ಪ್ರಧಾನಮಂತ್ರಿಗಳು ಚೆಕ್ಗೆ ಸಹಿ ಹಾಕಲ್ಲ. ಆದರೆ ಅದೊಂದು ನಿರ್ಧಾರ. ಮತ್ತು ಕ್ಯಾಬಿನೆಟ್ನಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ 2 ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ನನಗನ್ಸುತ್ತೆ ನರೇಂದ್ರ ಮೋದಿ 3.0ನ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಹೌ ಟು ರೀಚ್ ಔಟ್ ಟು ದ ಪುವರ್ ಪೀಪಲ್. ಯಾಕಂದರೆ ಎಷ್ಟೇ 10 ವರ್ಷಗಳ ಕಾಲ ಕೆಲಸ ಮಾಡಿದರೂ ಕೂಡ ಒಂದು ನರೇಟಿವ್ ಕೆಳಗಡೆ ನೋಡಿ, ನಿನ್ನೆನೂ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮಗೆ GDP ನಂಬರ್ಸ್ಗಳು ಹೇಳ್ಬೋದು, 5th ಲಾರ್ಜೆಸ್ಟ್ ಎಕಾನಮಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಆದರೆ ಈ ದೇಶದಲ್ಲಿ ಒಂದು ಹೊತ್ತು ಊಟ ಮಾಡೋಕ್ಕೂ ಗತಿ ಇಲ್ಲದ ಕೋಟ್ಯಾಂತರ ಜನ ಇದ್ದಾರೆ. ಅವರ ಬಗ್ಗೆ ಸರ್ಕಾರ ಏನು ಮಾಡುತ್ತೆ, ಅವರನ್ನು ತಲುಪುವ ಗರೀಬ್ ಕಲ್ಯಾಣ್ನಿಂದ 5 kg ಅಕ್ಕಿ, ಕರ್ನಾಟಕದಲ್ಲಿ 10 kg ಅಕ್ಕಿ, ಇವೆಲ್ಲವೂ ಕೂಡ ಅವರನ್ನು ತಲುಪ್ತಕ್ಕಂಥ ಒಂದು ಸಾಧನ. ಬಟ್ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಉತ್ತರ ಪ್ರದೇಶ್, ಮಹಾರಾಷ್ಟ್ರದ ಸೋಲು ಮತ್ತು ಬೇರೆ ಕಡೆ BJPಯ ಗೆಲುವಿನ ಅಂತರ ಕಡಿಮೆ ಆಗಿರ್ತಕ್ಕಂಥದ್ದು. ಒಂದು ಭಾರತದಲ್ಲಿ
ಪುನರಪಿ ಕರ್ನಾಟಕದ ಚುನಾವಣೆಗಳ ನಂತರ ಒಂದು ರೀತಿ ಪೊಲಿಟಿಕಲ್ ವರ್ಗ ಸಂಘರ್ಷದ ರೀತಿಯಲ್ಲೂ ಕೂಡ ಪೊಲಿಟಿಕಲ್ ಚರ್ಚೆ ಶುರುವಾಗಿದೆ. ಅಂದರೆ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್. ಕಮ್ಯುನಿಸ್ಟರು ಈ ವರ್ಗ ಸಂಘರ್ಷದ ಬಗ್ಗೆ ಮಾತನಾಡ್ತಾರೆ. ಕರ್ನಾಟಕದ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಮಧ್ಯಮ ವರ್ಗ ಒಂದು ಕಡೆ ನೋಡ್ತಾ ಇದ್ರೆ, BJP ಕಡೆ ನೋಡ್ತಾ ಇದ್ರೆ, ಅತಿ ಕೆಳ ಮಧ್ಯಮ ವರ್ಗ, ಬಡವರು, ಮಹಿಳೆಯರು ಅವರು ಕಾಂಗ್ರೆಸ್ ಕಡೆ ಯಾಕೆ ನೋಡ್ತಾ ಇದ್ರು? ಅಂದರೆ ನಿಮಗೆ ಅನೇಕ ಬಾರಿ ತಳ ಸಮುದಾಯಗಳಿಗೆ, ನಾನು ಜಾತಿಯಿಂದ ತಳ ಅಂತ ಹೇಳ್ತಾ ಇಲ್ಲ, ಆರ್ಥಿಕವಾಗಿ ತಳದಲ್ಲಿದ್ದವರಿಗೆ ಈ ದೊಡ್ಡ ದೊಡ್ಡ ನಂಬರ್ಸ್ಗಳು ನಂಬರ್ ಜಗ್ಲರಿ ಅನಿಸುತ್ತೆ. ನಿಜಕ್ಕೂ ಅವರನ್ನು ತಲುಪುವ ಮಾಧ್ಯಮ ಈ ಬ್ಲ್ಯಾಂಕೆಟ್ ಗ್ಯಾರಂಟಿಗಳಲ್ಲ. ಅಂದರೆ ನಿಜಕ್ಕೂ ಏನು ಸರ್ಕಾರದಿಂದ ಹೋಗುತ್ತೆ ಅವ್ರಿಗೆ ಹೇಗೆ ತಲುಪುತ್ತೆ? ಸಿಲಿಂಡರ್ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗಿನ ಸಿಂಪಥೆಟಿಕ್ನ ಅವಶ್ಯಕತೆ ಇದೆ. ನೀವು ಅಂದರೆ ನಾನು ಹೇಳೋದು, ಮಧ್ಯಮ ವರ್ಗಕ್ಕೂ ಒಂದೇ ನಿಯಮ, ಬಡವರಿಗೂ ಒಂದೇ ನಿಯಮ, ಒಂದು ಸಿಲಿಂಡರ್ ಕೊಟ್ಬಿಡ್ತೀವಿ ಉಜ್ವಲ. ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ಆ್ಯಂಡ್ ದಟ್ ಈಸ್ ನೀಡೆಡ್. ನನಗನ್ಸುತ್ತೆ ಮೋದಿ 3.0 ದ ಬಿಗ್ಗೆಸ್ಟ್ ಚಾಲೆಂಜ್ ಈಸ್ ನೀವು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡೆ ರೈತರಿಗೆ, ಅತ್ಯಂತ ಕಡು ಬಡ ಮಹಿಳೆಯರಿಗೆ, ವೃದ್ಧರಿಗೆ, ಅವ್ರಿಗೆ ಏನನ್ನು ಇನ್ನಷ್ಟು ತಲುಪಲಿಕ್ಕೆ ಸಾಧ್ಯ ಅನ್ನೋದನ್ನು ಸರ್ಕಾರಗಳು ಭಾಳ ಗಂಭೀರತೆಯಿಂದ ಯೋಚನೆ ಮಾಡಬೇಕು. ದಟ್ ಡಸಂಟ್ ಮೀನ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರತಕ್ಕಂಥ 1.5 ಕೋಟಿ ಅಪಾರ್ಟ್ಮೆಂಟ್ಗಳಿಗೆ ವಿದ್ಯುತ್ ಫ್ರೀ ಅದಲ್ಲ. ಜುಕ್ಕಿ ಝೋಪಡಿಗಳಲ್ಲಿರ್ತಕ್ಕಂಥವ್ರಿಗೆ, ಅತ್ಯಂತ ಸ್ಲಮ್ಗಳಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಮನೆಗಳನ್ನು ಕಟ್ಕೊಡ್ಲಿಕ್ಕೆ ಸಾಧ್ಯನಾ? ದ್ಯಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸೊಸೈಟಿ ಆ್ಯಂಡ್ ವೆಲ್ಫೇರ್ ಸ್ಟೇಟ್. ನೀವು ಕಡಿಮೆ ದರದಲ್ಲಿ ಈಗ ಮನೆಗಳನ್ನು ನಿರ್ಮಿಸ್ತಾ ಇದ್ದೀರಿ. ವಾಟ್ ಈಸ್ ದ ಕ್ವಾಲಿಟಿ ಆಫ್ ದಟ್ ಹೌಸಸ್? ಏನಾಗ್ತಾ ಇದೆ ಆ ಮನೆಗಳದ್ದು? ಅದು ರಾಜ್ಯ ಸರ್ಕಾರಗಳು ಆ ಮನೆಗಳನ್ನು ಕಟ್ಕೊಡ್ತವೆ, ಕೇಂದ್ರ ದುಡ್ಡು ಕೊಡುತ್ತೆ. ಕೊನೆಗೆ ಆ ಮನೆಗಳ ವಾಸಯೋಗ್ಯ ಮನೆಗಳನ್ನು ಕಟ್ಟಲಾಗ್ತಾ ಇದೆಯಾ, ಎಲ್ಲೆಲ್ಲೋ ಮನೆಗಳನ್ನು ಕಟ್ಟಲಾಗ್ತಾ ಇದೆಯಾ, ಅದನ್ನು ಕೂಡ ನೋಡಬೇಕಾಗತ್ತೆ ಒಂದು ಕಡೆ. ಇನ್ನೊಂದು ಕಡೆ ನಾನು ಹೇಳಿದಂತೆ ಗ್ಯಾರಂಟಿಗಳಲ್ಲ, ಆದರೆ ಅವರ ಬದುಕಿಗೆ ಕೊಂಚ ಸಹಾಯವನ್ನು ಮಾಡಬಹುದಾ ಅಂತಕ್ಕಂಥದ್ದನ್ನು ಮೋದಿ 3.0 ಗಂಭೀರತೆಯಿಂದ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇಲ್ಲಾದರೆ ಈ ದೊಡ್ಡ ದೊಡ್ಡ ನಂಬರ್ಸ್ಗಳು, ನಾವು 3rd ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ, ಇಂಗ್ಲೀಷ್ ಬಲ್ಲವರಿಗೆ ತಲುಪುತ್ತೆ. ಬಡವರಿಗೇನು ಮುಖ್ಯ? ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಎಷ್ಟು ದುಡ್ಡು ಬಂದು, ನಿಜ ಇದೆ, ತಪ್ಪಿಲ್ಲ ಅದರಲ್ಲಿ. ಈಗ ಮರಾಠಿಯಲ್ಲಿ ಹೇಳ್ತಾರೆ, ಅಧಿ ಪುಟೋಬಾ ನಂತರ ವಿಠೋಬಾ. ಅಂದರೆ ಮೊದಲು ಹೊಟ್ಟೆ, ಅದಾದ್ಮೇಲೆ ನಂತರ ದೇವರು, ದಿಂಡ್ರು, ನಿಮ್ಮ ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ. ಅದನ್ನು ಸರಿಪಡಿಸುವ ದೃಷ್ಟಿಯಿಂದ ಇನ್ನೂ ಜಾಸ್ತಿ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇಟ್ ಡಸಂಟ್ ಮೀನ್ ದ್ಯಾಟ್ ನೀವು ಆರ್ಥಿಕ ಶಿಸ್ತನ್ನು ಅಲುಗಾಡಿಸ್ಬಿಡಿ, ವಿತ್ತೀಯ ಕೊರತೆಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಅದಲ್ಲ. ಬಟ್ ಒಂದು ಏನು ಕೊಡ್ತಾ ಇದ್ದೀರಿ ಅದು ಕೆಳಗಡೆ ಹೇಗೆ ಮುಟ್ಟುತ್ತೆ? ಈಗ ಮನೆಗಳನ್ನು ಕಟ್ತಾ ಇದ್ದೀರಿ ಅಲ್ವಾ? ಆ ಮನೆಗಳ ಹೇಗಿವೆ ಆ ಮನೆಗಳು 2 ವರ್ಷದ ನಂತರ, 3 ವರ್ಷದ ನಂತರ ಆ ಮನೆಗಳ ಪರಿಸ್ಥಿತಿ ಏನು? ನೀವೊಂದು ಅದರದ್ದು ಫಿಸಿಬಿಲಿಟಿನೋ ಏನೋ ಟೆಸ್ಟ್ ಮಾಡಿಸ್ಬೇಕಲ್ವ? ಎಲ್ಲಿ ಕಟ್ತಾ ಇದ್ದಾರೆ ಮನೆಗಳನ್ನು? ವಾಸಯೋಗ್ಯ ಇವೆ ಆ ಮನೆಗಳು? ಎಲ್ಲಿ ನಿರ್ಮಿಸ್ತಾ ಇದ್ದಾರೆ? ಇವೆಲ್ಲವೂ ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಮನೆಗಳ ದೃಷ್ಟಿಯಿಂದ. ರೈತರಿಗೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಪಾಪ್ಯುಲರ್ ಇದೆ, ಜನರಿಗೆ ಬೇಕು, ಅಟ್ಲೀಸ್ಟ್ ಬೀಜಗಳನ್ನು ಕೊಳ್ಳಿಕ್ಕಾದರೂ ಆ ಹಣ ಉಪಯೋಗ ಆಗುತ್ತೆ ಒಂದು ಭಾಗ. ಆದರೆ ರೈತರ ಬದುಕನ್ನು ಸರಿ ಮಾಡಲಿಕ್ಕೆ ಇನ್ನೊಂದು ಸ್ವಲ್ಪ ರೀಚೌಟ್ನ ಅವಶ್ಯಕತೆ ಇದೆ. ನನಗನ್ಸುತ್ತೆ ನರೇಂದ್ರ ಮೋದಿಯವರ 10 ವರ್ಷಗಳ ಆಡಳಿತದ ವಲ್ನರೇಬಲ್ ಏರಿಯಾಗಳಂತ ನೀವು ಯಾವುದಾದ್ರೂ ಗುರುತಿಸೋದಿದ್ರೆ, ಬೆಲೆ ಏರಿಕೆ, ರೈತರ ಸಂಕಷ್ಟಗಳು, ಅದನ್ನು ನಾನು ಬರೀ ಮೋದಿ ಕಾರಣದಿಂದ ಅಂತ ಹೇಳ್ತಾ ಇಲ್ಲ, ಜಾಗತಿಕವಾಗಿ ಜಾಗತೀಕರಣದ ಕಾಲದಲ್ಲಿ ರೈತರು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಬಟ್ ಹೌ ಟು ರೀಚ್ ಔಟ್ ದೆಮ್, ಹೌ ಟು ಹೆಲ್ಪ್ ದೆಮ್, ಅದನ್ನು ಗಂಭೀರತೆಯಿಂದ ಯೋಚನೆ ಮಾಡಬೇಕು. ಮೂರನೇದು ನನಗನ್ನಿಸ್ತಾ ಇರತಕ್ಕಂಥದ್ದು, ಕಡು ಬಡವ ಮಹಿಳೆಯರು, ಪುರುಷರಲ್ಲಿ ಯಾರೂ ಇರಲಿ, ಅವರಿಗೆ ಇನ್ನಷ್ಟು ಸವಲತ್ತುಗಳನ್ನು ಅವರ ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೂಡ ಗಮನದಲ್ಲಿಟ್ಕೊಂಡು ಏನಾದರೂ ಕೊಡಬಹುದಾ, ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಇಸ್ ನೀಡೆಡ್. ನೀವು ಇದು ಹೆಂಗಿದೆ ಅಂತಂದರೆ, ಬ್ಲ್ಯಾಂಕೆಟ್ ಬ್ಯಾನ್ ಹಾಕೊಂಡು ಕೂತ್ರೆ ನಡೆಯಲ್ಲ. ಕಾಂಗ್ರೆಸ್ಸಿಗೆ ಹೇಳ್ತಾರೆ ನಾವು ಬ್ಲ್ಯಾಂಕೆಟ್ ಆಗಿ ಗ್ಯಾರಂಟಿಗಳನ್ನು ಕೊಟ್ಬಿಡ್ತೀವಿ, ಎಲ್ಲರಿಗೆ ಓಟ್ ಕೊಡ್ತೀರಿ ಅಂತ.
ದ್ಯಾಟ್ ಈಸ್ ನಾಟ್ ಆಲ್ ದ ಸೊಲ್ಯೂಷನ್. ಇನ್ನೊಂದು ಕಡೆ ಇಲ್ಲಪ್ಪ ನಾವೇನೂ ಕೊಡೋಲ್ಲ, ಸಬ್ಸಿಡಿಗಳನ್ನ ಕಟ್ ಮಾಡಿಬಿಡ್ತೀವಿ. ಭಾರತದಂಥ ಕಡು ಬಡವರು ವಾಸಿಸ್ತಕ್ಕಂಥ ದೇಶದಲ್ಲಿ ದ್ಯಾಟ್ ಈಸ್ ಆಲ್ಸೋ ನಾಟ್ ಸೊಲ್ಯೂಷನ್. ನಾವೆಲ್ಲೋ ಒಂದು ಮಧ್ಯಮ ಮಾರ್ಗವನ್ನು ಹೋಗ್ತಕ್ಕಂಥ ಒಂದು ಅವಶ್ಯಕತೆ ನಿಶ್ಚಿತವಾಗಿದೆ. ಇಲ್ಲ ನಾವು ಬಸ್ ಫ್ರೀ ಮಾಡಿಬಿಡ್ತೀವಿ, ರೈಲ್ವೆಗಳನ್ನು ಫ್ರೀ ಮಾಡಿಬಿಡ್ತೀವಿ, ನಷ್ಟ ಅನುಭವಿಸ್ತೀವಿ, ಅದು ಸೊಲ್ಯೂಷನ್ ಅಲ್ಲ. ಬಟ್ ಈಗ ಐ ಆಮ್ ಎ ಜರ್ನಲಿಸ್ಟ್, ನಾನೊಂದು ಆಶಯವನ್ನು ಹೇಳ್ಬೋದು. ನೀವು ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು ಎಕ್ಸಿಕ್ಯೂಟಿವ್ ಇದೆ, ಲೆಜಿಸ್ಲೇಚರ್ ಇದೆ. ಅಲ್ಲಿ ನನಗನ್ಸುತ್ತೆ ಸ್ವಲ್ಪ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ರೀಚ್ ಔಟ್ ಆಗ್ತಕ್ಕಂಥ ಸಾಮಾನ್ಯ ಕುಟುಂಬದ ಆರ್ಥಿಕ ಹೊರೆಯನ್ನು ತಗ್ಗಿಸ್ತಕ್ಕಂಥ ಪ್ರಯತ್ನ ಅಷ್ಟು ಮಾಡಿದರೆ ಸಾಕು, ಉಳಿದದ್ದವ್ರು ಮಾಡ್ಕೊಳ್ತಾರೆ. ರೈಟ್. ಲೋಕಸಭೆ ಸೋಲಿನ ಆಘಾತದಿಂದ ಹೊರಬಂದಿಲ್ಲ ಡಿಕೆ ಸುರೇಶ್. ಮತದಾರರಿಗೆ ಕೃತಜ್ಞತಾ ಸಭೆಯಲ್ಲೂ ಡಿಕೆ ಸುರೇಶ್ ಭಾವುಕರಾದ್ರು. ನನ್ನಿಂದ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ. ಮತದಾರರು ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿದ್ದಾರೆ ಡಿಕೆ ಸುರೇಶ್. ಈ ಚುನಾವಣೆ ಸೋಲು ನನ್ನ ವೈಯಕ್ತಿಕ ಸೋಲು, ನಾನೇ ಹೊಣೆ. ಇದು ಜಾತಿ, ಧರ್ಮ, ಭಾವನೆ, ಅಸೂಯೆಯ ಗೆಲುವು. ಇದು ಬಿಜೆಪಿ ಜೆಡಿಎಸ್ನ ಗೆಲುವಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಗ್ಯಾರಂಟಿಗಳಿಗಿಂತ ಪ್ರಬಲವಾಗಿರೋದು ಜಾತಿ, ಧರ್ಮ. ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಚುನಾವಣೆಗೆ ಬಂದೆ, ಆದರೆ ಜನ ಅದನ್ನ ತಿರಸ್ಕಾರ ಮಾಡ್ತಾರೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ ಅಂತಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಯಾರು ಏನು ತರಬೇಕಾದಂತ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಇತ್ತು ನಮ್ಮೂರು ಬರಲಿಲ್ಲ, ನಮ್ಮ ಬೀದಿಗೆ ಬರಲಿಲ್ಲ ಅಂತ. ನಿಮ್ ಬೀದಿಗೂ ಬರ್ತೀನಿ, ನಿಮ್ ಮನೆಗೂ ಬರ್ತೀನಿ, ನಿಮ್ ಊರಿಗೂ ಬರ್ತೀನಿ. ಎಲ್ಲ ಕೆಲಸಕಾರಿಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ನಾನು ಬದುಕಬೇಕು, ಬಾಳ್ಬೇಕು, ನಾನು ಆ ಕೆಲಸ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ. ಧೈರ್ಯವಾಗಿರಿ, ಯಾರಿಗೂ ಹಂಚ್ಕೊಳಕ್ ಹೋಗ್ಬೇಡಿ, ಹೆದರ್ಕೊಳಕ್ ಹೋಗ್ಬೇಡಿ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ಯಾರು ಏನು ತರಬೇಕಾದಂತ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಇತ್ತು ನಮ್ಮೂರು ಬರಲಿಲ್ಲ, ನಮ್ಮ ಬೀದಿಗೆ ಬರಲಿಲ್ಲ ಅಂತ. ನಿಮ್ ಬೀದಿಗೂ ಬರ್ತೀನಿ, ನಿಮ್ ಮನೆಗೂ ಬರ್ತೀನಿ, ನಿಮ್ ಊರಿಗೂ ಬರ್ತೀನಿ. ಎಲ್ಲ ಕೆಲಸಕಾರಿಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ಪರಂಪರೆ ಒಂದಕ್ಕೆ ಕೆಲಸ ಮಾಡಿದಿಲ್ಲ. ನಾನು ಮಂಜೂರು ಮಾಡಿಸ್ಕೊಟ್ಟಂತ ಕೆಲಸಕಾರಿಗಳು ಇನ್ನು 5 ವರ್ಷ ಆದ್ರೂ ಮುಗಿಯೋದಿಲ್ಲ. ರಾಮನಗರಕ್ಕಿರ್ಬೋದು, ಚನ್ನಪಟ್ಟಣಕ್ಕಿರ್ಬೋದು, ಕುಣಿಗಲ್ಗಿರ್ಬೋದು, ಆನೇಕಲ್ ತಾಲೂಕಿಗಿರ್ಬೋದು, ಬೆಂಗಳೂರಿಗಿರ್ಬೋದು. ನಾವು ಇವತ್ತು ಬಂದು ಏನೋ ಹೇಳ್ಕೊಂಡು ಹೋಗ್ತಾರಂತ, ಏನೋ ಮಾಡ್ತಾರಂತ. ನಾನು ಸ್ವಾಗತ ಮಾಡಿದ್ದೇನೆ, ಸಹಕಾರ ಕೊಡ್ತೇನೆ ನಿಮ್ಮ ಅಭಿವೃದ್ಧಿಗೆ. ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಏನು ಮಾತನ್ನ ಕೊಟ್ಟಿದ್ದೇನೆ ಆ ಎಲ್ಲ ಕೆಲಸಕಾರಿಗಳು ಕೂಡ ಅವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಮಾಡ್ತೇವೆ, ಅದಕ್ಕೆ ಕಟಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಘಾತದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಖಂಡಿತ ಇಲ್ಲ. ಯಾಕಂದರೆ ಸತತವಾಗಿ 3 ಸಲ, ಒಂದು ಉಪಚುನಾವಣೆಯಲ್ಲಿ, 2 ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಗೆದ್ದುಕೊಂಡು ಬಂದಿದ್ರು. ಈ ಬಾರಿ ಒಂದು ದೊಡ್ಡ ಆಘಾತ ಅವರಿಗೆ. ನೋಡಿ, ಕಾಂಟ್ರರಿ ಟು ದ ಪಬ್ಲಿಕ್ ಪರ್ಸೆಪ್ಷನ್, ಡಿ ಕೆ ಶಿವಕುಮಾರ್ ಇಸ್ ಅ ವೆರಿ ಡೈನಾಮಿಕ್ ಸಂಸದ ಆಗಿದೆ. ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ರು, ಓಡಾಡ್ತಾಯಿದ್ರು. ಡಿ ಕೆ ಶಿವಕುಮಾರ್ಗೆ ಹೋಲಿಸಿದರೆ ಡಿ ಕೆ ಸುರೇಶ್ ಅವರ ಸಂಬಂಧಗಳು ಬೇರೆ ಪಾರ್ಟಿಗಳು ಅವ್ರ ಜೊತೆನೂ ಕೂಡ ತುಂಬ ಚೆನ್ನಾಗಿವೆ. ಆದರೆ ನನಗನ್ಸುತ್ತೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಯಾವ ಕಾರಣಕ್ಕಾಗಿ ಸೋತರೋ, ಕಳೆದ ಬಾರಿ ಮಂಡ್ಯದಲ್ಲಿ, ಯಾಕಂದರೆ ತಂದೆ ಮುಖ್ಯಮಂತ್ರಿಯಾಗಿದ್ದರು, ಆ ಕಾರಣದಿಂದ ಇಡೀ ಒಂದು ಫೋಕಸ್ ಮಂಡ್ಯ ಕಡೆ ತಿರುಗ್ತು. ಸುಮಲತಾ ಕ್ಯಾಂಡಿಡೇಟ್ ಆದರು. ಆಗ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಕಾರಣದಿಂದ ಕುಮಾರಸ್ವಾಮಿಯವರಿಗೆ ಪೊಲಿಟಿಕಲ್ ಸೆಟ್ಬ್ಯಾಕ್ ಆಯಿತು. ಈ ಬಾರಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿದ್ದರು, ಕುಮಾರಸ್ವಾಮಿ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ರು, ಕಾಂಗ್ರೆಸ್ಸಿಗರು ಕುಮಾರಸ್ವಾಮಿ ವಿರುದ್ಧ ಮುಗಿಬೀಳ್ತಾ ಇದ್ರು. ಅದರ ಅನುಕಂಪ JDS ಆಗ್ಲಿಕ್ಕೆ ಶುರು ಆಗಿತ್ತು. ಒಂದು. ಎರಡನೇದು, BJP ಮತ್ತು JDS ಕ್ಯಾಂಡಿಡೇಟ್ ಚಾಯ್ಸ್ ಏನಿತ್ತು ಅದು ಸ್ಪಾಟ್ ಆನ್. ಯಾಕೆಂದರೆ ಡಾಕ್ಟರ್ ಮಂಜುನಾಥ್
ಬ್ಯಾಗೇಜ್ ಇರಲಿಲ್ಲ. ಮಂಜುನಾಥ್ ಈಗಷ್ಟೇ ಜಯದೇವದಿಂದ ನಿವೃತ್ತರಾಗಿದ್ದರು. ಲಕ್ಷಾಂತರ ಹೃದ್ರೋಗದ ಶಸ್ತ್ರಚಿಕಿತ್ಸೆಗಳು ಬೆಂಗಳೂರು ಸುತ್ತಮುತ್ತಲಿನ ಭಾಗದಲ್ಲಿ ಜಯದೇವದಲ್ಲಿ ಮಾಡ್ಕೊಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಹೆಂಗಿರುತ್ತೆ ಅಂದರೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಫ್ರೀ ಆಗಿ ಮಾಡಿ ಕಳಿಸಿರ್ತಕ್ಕಂಥ ಉದಾಹರಣೆಗಳಿವೆ. ಹೀಗಾಗಿ ಇನ್ನೊಂದು ದೇವೇಗೌಡರ ಅಳಿಯ, ಮೂರನೇದು BJP ಟಿಕೆಟ್, ಡೆಡ್ಲಿ ಕಾಂಬಿನೇಷನ್ ಆಗ್ಬಿಡ್ತು. ಅದು ಈಗ ಸುಮಲತಾ ಗೆದ್ದಿದ್ದಲ್ಲಿ ಪಾಪ್ಯುಲರ್ ಪರ್ಸೆಪ್ಷನ್ ಸುಮಲತಾ ಪರವಾಗಿ ಹೋಗ್ಬಿಡ್ತು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ JDS ಮತಗಳು ಬಿದ್ದು, ಅದ್ರ ಉಳಿದ ಎಲ್ಲ ಮತಗಳು ಒಟ್ಟಾಗ್ಬಿಟ್ರು. ಸೇಮ್ ಥಿಂಗ್ ಹ್ಯಾಪನ್ ವಿತ್ DK ಸುರೇಶ್. ಅಣ್ಣ ಉಪಮುಖ್ಯಮಂತ್ರಿ, ಇನ್ನೇನು ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದಾರೆ. ದೇವೇಗೌಡರ ಕುಟುಂಬವನ್ನು ಮಣಿಸಿಯೇ ನೀವು ಒಕ್ಕಲಿಗರ ನಾಯಕರಾಗಬೇಕು. ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರನ್ನು DK ಶಿವಕುಮಾರ್ ಮಣಿಸಿದ್ರು, ಒಕ್ಕಲಿಗ ಮತಗಳು 5% JDSನಿಂದ ಶಿಫ್ಟ್ ಆದವು. ಆದರೆ ನನಗನ್ಸುತ್ತೆ ಈ ಚುನಾವಣೆಯಲ್ಲಿ ಹೀಗೆ ರಾಜಕಾರಣನೇ ಹೀಗೆ, ಒಂದ್ಸಲ ಮೇಲೆ ಹೋಗುತ್ತೆ, ಒಂದ್ಸಲ ಕೆಳಗೆ ಬರುತ್ತೆ. ಇದು ಅಂದರೆ ಯಾಕಾಗತ್ತೆ, ಏನಾಗತ್ತೆ, ಪ್ರತಿಯೊಂದಕ್ಕೂ ಕಾರಣಗಳಿರಲ್ಲ. ಸೈಕಾಲಜಿಕಲ್ ಇಂಪ್ಯಾಕ್ಟ್ ಮತದಾರರ ಮೇಲೆ ಜಾಸ್ತಿ ಇರುತ್ತೆ. ನನಗನ್ಸುತ್ತೆ ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆದ ದಿನವೇ DK ಸುರೇಶರಿಗೆ ಒಂದು ದೊಡ್ಡ ಟಫ್ ಫೈಟ್ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಅರ್ಥ ಆಗಿತ್ತು. DK ಸುರೇಶ್ ಕೆಲಸ ಮಾಡಿರ್ಬೋದು, DK ಸುರೇಶರಿಗೆ ಪೊಲಿಟಿಕಲ್ ಹಿಡಿತಾ ಇರ್ಬೋದು, DK ಸುರೇಶ್ ಅಣ್ಣ ಉಪಮುಖ್ಯಮಂತ್ರಿ ಆಗಿರ್ಬೋದು. ಆದರೆ ಡಾಕ್ಟರ್ ಮಂಜುನಾಥ್ ನಾನ್ ಕಾಂಗ್ರೆಸ್ ಅಥವಾ ಆ್ಯಂಟಿ DK ಶಿವಕುಮಾರ್ ವೋಟ್ಸ್ಗಳು ಒಟ್ಟಾದವು. ಅವು ಡಿವಿಷನ್ ಆಗ್ತಾ ಇದ್ದಾಗ DK ಸುರೇಶ್ ಸುಲಭವಾಗಿ ಗೆಲ್ತಾ ಇದ್ರು. ಈ ಬಾರಿ ಏನಾಯಿತು, ಪರ್ಸೆಪ್ಷನ್ ವಾಸ್ ವಿತ್ JDS, ಒಂದು ಅನುಕಂಪ JDS ಬಗ್ಗೆ ಇತ್ತು. ಆ ಕಾರಣದಿಂದ ನನಗನ್ಸುತ್ತೆ ನೋಡಿ, ಕನಕಪುರದಂಥ ಕ್ಷೇತ್ರದಲ್ಲಿ ಕೇವಲ 25,000 ಲೀಡ್ DK ಸುರೇಶ್ಗೆ ಬಂದಿದೆ. ದಟ್ ಡಸಂಟ್ ಮೀನ್ ದಟ್ ಇಲ್ಲ ಅವ್ರ ಪೊಲಿಟಿಕಲ್ ಹಿಡಿತಾ ಹೋಯಿತು ಅಂತಕ್ಕಂಥ ಅಂದಲ್ಲ. ಆದರೆ ಒಂದು ಪಾಪ್ಯುಲರ್ ಪರ್ಸೆಪ್ಷನ್ ಬರುತ್ತೆ, ಜನ TVಯಲ್ಲಿ ನೋಡ್ತಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತಾರೆ, ಮೌತ್ ಟು ಮೌತ್ ಪಬ್ಲಿಸಿಟಿ ಇರುತ್ತೆ. ಡಾಕ್ಟರ್ ಮಂಜುನಾಥ್, ಈಗ ಯಾರೋ ಅನಿತಾ ಕುಮಾರಸ್ವಾಮಿ ನಿಂತಿದ್ರೆ ಈ ಪಾಪ್ಯುಲರ್ ಪರ್ಸೆಪ್ಷನ್ ವರ್ಕ್ ಆಗ್ತಿದ್ದಿಲ್ಲ. ಬಿಕಾಸ್ ಅವರು MLAನೂ ಆಗಿದ್ದರು, ಕುಮಾರಸ್ವಾಮಿ ಪತ್ನಿ ಕೂಡ ಹೌದು. ಈ ಡಾಕ್ಟರ್ ಮಂಜುನಾಥ್ ಒಂದು ಪಿಕ್ಯುಲಿಯರ್ ಪೊಲಿಟಿಕಲ್ ಹ್ಯಾಟನ್ನು ಹಾಕ್ಕೊಂಡು ಬಂದರು. ಒಂದು ಕಡೆ ಫೇಮಸ್ ಕಾರ್ಡಿಯಾಲಜಿಸ್ಟ್, ಇನ್ನೊಂದು ಕಡೆ ಎಲ್ಲೂ ಕೂಡ ಅಂದರೆ ಸುಖ ಸುಮ್ಮನೆ ಮಾತನಾಡೋದು, ಟೀಕೆ ಮಾಡೋದು, ಬಾಯಿಗೆ ಬಂದಂತೆ ಮಾತನಾಡೋದು, ಸಿಟ್ಟೆ ತೋರಿಸ್ತಾ ಇರಲಿಲ್ಲ. ಅವರು ಏನು ಹೇಳ್ತಾ ಇದ್ರು, ಅವ್ರು ಹೋಗಿ 10,000 ಸ್ಟೆಪ್ಸ್ ದಿನವೂ ನಡೀರಿ, ನೀವು ಇವ್ರನ್ನ ಏನು ಟೀಕೆ ಮಾಡ್ತೀರಿ? ನನಗನ್ಸುತ್ತೆ DK ಶಿವಕುಮಾರ್ ಸುರೇಶ್ಗಾಗಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂದರೆ ಡಾಕ್ಟರ್ ಮಂಜುನಾಥ್ ಬಂದು ನಿಂತಾಗ ಅವರು ಒಂದು ಅಕ್ಷರೂ DK ಸುರೇಶ್ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅವರು ಆರೋಗ್ಯದ ಮುಂದೆ ಆರೋಗ್ಯ ಪಾಲಿಸಿ ಹೇಗೆ ಮಾಡಬೇಕು, 10,000 ಸ್ಟೆಪ್ಸ್ ನಡೀರಿ, ಹೃದ್ರೋಗ ಸಮಸ್ಯೆ ಬರದಂತೆ ನೀವು ಇದನ್ನು ತಿನ್ನಿರಿ, ಆ ಸೊಪ್ಪು ತಿನ್ನಿ, ಇದನ್ನು ಹೋಗಿ ಅವ್ರು ಚುನಾವಣಾ ದಟ್ ಈಸ್ ನೀಡೆಡ್. ಪಾಲಿಟಿಕ್ಸ್ನಲ್ಲಿ ಇಂಥವೂ ಕೂಡ ಬರಬೇಕಾಗತ್ತೆ. ಪಾಲಿಟಿಕ್ಸ್ ಬರೀ ಅವ್ರನ್ನ ಟೀಕೆ, ಇವ್ರನ್ನ ಟೀಕೆ, ಆ ಜಾತಿ ಧರ್ಮ ಅಲ್ಲ. ಕೆಲವೊಂದು ಸಲ ಈ ಡಾಕ್ಟರ್ ಮಂಜುನಾಥ್ರ ಪರ್ಸ್ನಾಲಿಟಿ ವಾಸ್ ಹಿಂಡರೆನ್ಸ್ ಟು DK ಸುರೇಶ್ ಆ್ಯಂಡ್ ಶಿವಕುಮಾರ್. ನಾನು ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ಡಾಕ್ಟರ್ ಮಂಜುನಾಥ್ ಬಂದಾಗಲೇ ಅನಿಸಿತ್ತು DK ಸುರೇಶ್ಗೆ ಟಫ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಒಂದು ಸಂದೇಶ ಕೊಡಲಾಗಿತ್ತು, ನೋ ಪರ್ಸನಲ್ ಅಟ್ಯಾಕ್ಸ್ ಅಂತ. ಅಲ್ಲ, ಅದು ದಟ್ ಈಸ್ ಬಿಕಾಸ್ ಆಫ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫ್ರಮ್ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ. DK ಸುರೇಶ್ ಆಗಲಿ ಶಿವಕುಮಾರ್ ಆಗಲಿ ಎಲ್ಲೂ ಡಾಕ್ಟರ್ ಮಂಜುನಾಥ್ ವಿರುದ್ಧ ಪರ್ಸನಲ್ ಟೀಕೆಗಳನ್ನು ಮಾಡಿಲ್ಲ. ಆದರೆ ಡಾಕ್ಟರ್ ಮಂಜುನಾಥ್ರ ಪರ್ಸ್ನಾಲಿಟಿ ಇತ್ತಲ್ಲ, ಅದು ಅರ್ಬನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಂತರೂ BJP JDSನ ದೇವೇಗೌಡರ ಅಳಿಯ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಮಂಜುನಾಥ್ ಇದು ಸಾಕಾಗಿತ್ತು ಪರ್ಸೆಪ್ಷನ್ ಬಿಲ್ಡಪ್ ಮಾಡಲಿಕ್ಕೆ. ಈಗ ಆಮೇಲೆ ಕರ್ನಾಟಕದ ಇಡೀ ಫೋಕಸ್ ಪಾಯಿಂಟ್ ಬೆಂಗಳೂರು ಗ್ರಾಮಾಂತರ. ಹೀಗಾಗಿ DK ಸುರೇಶ್ಗೆ ಸೋಲಾಗಿದೆ ಅಂತ ನನಗನ್ಸುತ್ತೆ. ಬಟ್ ನಿಶ್ಚಿತವಾಗಿ ನೋಡಿ, ರಾಜಕಾರಣದಲ್ಲಿ ನಥಿಂಗ್ ಇಸ್ ಪರ್ಮನೆಂಟ್. ಫ್ರಮ್ ಮೋದಿ ಟು DK ಸುರೇಶ್, ನಥಿಂಗ್ ಇಸ್ ಪರ್ಮನೆಂಟ್. ರಾಜಕಾರಣ ಹೀಗೆ, ಒಂದು ಸಲ ಮೇಲೆ ಹೋಗುತ್ತೆ. ನೀವು ಮೇಲೆ ಹೋದಾಗ ಮಾತನಾಡಿದಾಗ ಇನ್ನೊಬ್ಬನಿಗೆ ಅನುಕಂಪ ಬರುತ್ತೆ, ಇವನು ಮೇಲೆ ಹೋಗಿ ಮಾತಾಡ್ತಾನೆ, ಇವ್ರಿಗೆ ಅನುಕಂಪ ಬರುತ್ತೆ. ಸೊ ಪಾಲಿಟಿಕ್ಸ್ ಇಸ್ ಅ ಬಿಗ್ಗೆಸ್ಟ್ ಲೆವೆಲೈಸರ್, ನಾಟ್ ಓನ್ಲಿ ಫಾರ್ ಪೊಲಿಟಿಷಿಯನ್ಸ್, ನಮಗೂ ಕೂಡ. ನಾವು ಎಕ್ಸಿಟ್ ಪೋಲ್ಸ್ಗಳು ಬಂದಾಗ ಏನು ಹೇಳ್ತಾ ಇದ್ವಿ,
ಆ್ಯಕ್ಚುಯಲ್ ನಂಬರ್ಸ್ಗಳು ಬಂದಾಗ ಏನು ಹೇಳ್ತಾ ಇದ್ದೀವಿ. ಅದಕ್ಕೆ ಹ್ಯುಮಿಲಿಟಿ ಮತ್ತು ಹಂಬಲ್ನೆಸ್ ರಾಜಕಾರಣ ಪದೇ ಪದೇ ಕಲಿಸ್ತಾ ಇರುತ್ತೆ. Right. 23ರಲ್ಲಿ ಅದು ಕುಮಾರಸ್ವಾಮಿ ಕಲಿಸಿತ್ತು, 24ರಲ್ಲಿ ಅದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರು ಕಲಿಸಿ. ಎಸ್ ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರಶಾಂತ್. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.